ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸಮಸ್ತ ಪ್ರಪಂಚ ಯಾರ ಅಧೀನದಲ್ಲಿದೆಯೋ ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿದಾಗ ಪ್ರತಿ ಕ್ಷಣದಲ್ಲಿಯೂ ಕೂಡ ನಾವೆಲ್ಲರೂ ಪರಾಧೀನ ಅಂತ ಆಗ್ತದೆ. ಪ್ರತಿ ಕ್ಷಣದಲ್ಲಿ ನಮ್ಮ ಅಪೇಕ್ಷೆಗಳು ಈಡೇರದೇ ಇದ್ದಾಗ ನಾವೆಲ್ಲರೂ ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಫಲವನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಆದರೆ ಫಲ ಸಿಗೋದಿಲ್ಲ. ಯಾಕೆ? ನಮ್ಮೆಲ್ಲರ ಮೇಲೆ, ಪ್ರಕೃತಿಯ ಮೇಲೆ, ಕಾಲದ ಮೇಲೆ ಒಬ್ಬ ನಿಯಾಮಕ ಇದ್ದಾನೆ. ಆ ನೇಮನದಂತೆ ಜಗತ್ತು ನಡೀತದೆ. ನೀವೆಲ್ಲ ಆಫೀಸರ್ಸ್ಗಳು ಇರ್ತೀರಿ, ನೀವು ತಿಳಿದಂಗೆ ಮಾಡೋಂಗಿಲ್ಲ. ಸ್ವತಂತ್ರರಾಗಿದ್ದರೂ ಕೂಡ ಮ್ಯಾಲಿನವ್ರು ಏನು ಹೇಳ್ತಾರೆ ಅಷ್ಟೇ ಮಾಡಬಲ್ಲರೇ ಹೊರತು ನಾ ಸ್ವತಂತ್ರವಾಗಿ ಮಾಡಬಲ್ಲೆ ಎಂಬ ಶಕ್ತಿ ನಿಮಗೂ ಇಲ್ಲ. ಅದರಂತೆ ಪ್ರತಿಯೊಬ್ಬ ಜೀವರಾಶಿಗಳಿಗೂ ಸ್ವತಂತ್ರತಾ ಎಂಬುದಿಲ್ಲ. ಬ್ರಹ್ಮಾದ್ಯ ಸುರಾಶ್ಚೈವ, ಬ್ರಹ್ಮದೇವರಿಂದ ಆರಂಭಿಸಿ ತೃಣಾಂತ ಜೀವರಾಶಿಗಳ ಪರ್ಯಂತರವಾಗಿ ಭಗವಂತನ ವಿಲಕ್ಷಣವಾದ ಒಂದು ಕಟ್ಟಳೆ ಏನದಲ್ಲ, ಆ ಕಟ್ಟಳೆಯಲ್ಲೇ ನಾವು ಹೋರಾಡಬೇಕೇ ಹೊರತು ಅದನ್ನು ಮೀರುವ ಶಕ್ತಿ ನಮಗಿಲ್ಲ, ಮೀರ್ಲಕ್ಕಾಗೋದೂ ಇಲ್ಲ. ಅಂಥ ಯಾವ ಅಗಾಧವಾದ ಶಕ್ತಿಯನ್ನು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ. ಆ ಶಕ್ತಿ ಯಾರು ಅಂದರೆ ಭಗವಂತ. ನಾನಾ ವಿಧರಾದ ದೇವತೆಗಳು ಒಂದೊಂದು ಸ್ಥಾನವನ್ನು ಸ್ವೀಕಾರ ಮಾಡ್ಯಾರ. ಭಗವಂತನ ವಿಷ್ಣುವಿನ ಸ್ಥಾನ ಒಂದಾದರೆ ಬ್ರಹ್ಮದೇವರ ಸ್ಥಾನ ಒಂದು, ರುದ್ರದೇವರ ಸ್ಥಾನ ಒಂದು, ಸೂರ್ಯ ಚಂದ್ರರ ಸ್ಥಾನ ಒಂದು. ನೋಡ್ರಿ, ಸೂರ್ಯ ಈಗ ಬಾ ಅಂದರೆ ಬರೋದಿಲ್ಲ, ಆತ ಯಾವಾಗ ಬರಬೇಕು ಹಾಗೇ ಬರ್ತಾನೆ. ಚಂದ್ರ ನಾವು ಬಾ ಅಂದರೆ ಬರೋದಿಲ್ಲ, ಚಂದ್ರ ಯಾವಾಗ ಬರಬೇಕು ಅವನೇ ಯಾವಾಗೇ ಬರ್ತಾನೆ. ನೋಡ್ರಿ, ಎಷ್ಟು ನೇಮನವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ದೇವತೆಗಳು. ಆ ದೇವತೆಗಳಂತೆ ನಾವು ನೇಮವನ್ನು ಪರಿಪಾಲನೆ ಮಾಡಿದರೆ ನಾವು ದೇವತೆಗಳಾಗ್ತೀವಿ. ನಾವು ಮಾಡೋದಿಲ್ಲ, ಮನುಷ್ಯರಾಗೇ ಉಳಿತೀವಿ. ಅದೂ ಮಾಡಲಿಲ್ಲ, ಪಶುಗಳಾಗಿ ಉಳಿತೀವಿ. ಇದು ಶಾಸ್ತ್ರ. ಅದರಂತೆ ಭೂತಾಕಾಶಕ್ಕೆ ಅಭಿಮಾನಿಯಾದವನು ಗಣಪತಿ. ಭೂತಾಕಾಶ ಅಂದರೆ ಈಗ ಪ್ರಪಂಚದಲ್ಲಿ ಕಾಣ್ತಕ್ಕಂಥ ಈ ಫೇಸ್ ಏನದಲ್ಲ, ಇದೆಲ್ಲ ಭೂತಾಕಾಶ ಅಂತ ಕರೀತಾರೆ. ಇನ್ನು ಅವ್ಯಾಕೃತ ಆಕಾಶ ಅಂತದ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಬ್ರಹ್ಮಾಂಡದ ಹೊರಗಡೆ ಅದ. ನೋಡ್ರಿ ಎಂತಹ ಶಕ್ತಿ ಅದು. ಈಗ ಮನೆ ಇದೆ, ಇದೊಂದು ಗುಡಿ ಅದ. ಈ ಒಳಗಿರ್ತಕ್ಕ ಸಾಮಾನನ್ನು ನೀವು ರಕ್ಷಣೆ ಮಾಡಬಲ್ರಿ. ಆದರೆ ಮೇಲೆ ಇರ್ತಕ್ಕಂಥದ್ದು, ಪಕ್ಕಕ್ಕಿರೋದು, ಹಿಂದಿರೋದು ರಕ್ಷಣೆ ಮಾಡ್ಲಿಕ್ಕಾದೀತಾ? ನೋಡ್ರಿ, ಇಲ್ಲೂ ಆಕಾಶದೆ, ಹೊರಗಡೆನೂ ಫೇಸ್ ಅದ. ಅದನ್ನು ಯಾರು ರಕ್ಷಣೆ ಮಾಡ್ತಾರೆ? ಭಗವಂತನೇ ರಕ್ಷಣೆ ಮಾಡ್ತಾನೆ. ನಾವೇನು ರಕ್ಷಣೆ ಮಾಡ್ಲಿಕ್ಕೆ ಹೊರಟೀವಿ? ಇದನ್ನು ರಕ್ಷಣೆ ಮಾಡ್ಲಿಕ್ಕೆ ಹೊರಟೀವಿ ಅಷ್ಟೇ. ನಾವು ಮಾಡಬಲ್ಲಿವಿ, ಎಷ್ಟು ಶಕ್ಯ ಅದ ನಮಗೆ ಮಾಡ್ಲಿಕ್ಕೆ ಅಸಾಧ್ಯ. ಮನೆ ಸೋರ್ತೀವಿ ಅಂದರೆ ನೀವೆಷ್ಟು ಪಾತ್ರೆ ಇಟ್ರೇನು, ಏನು ಇಟ್ರೇನು ಹಾಗೆ ಹರಿತಾನೇ ಇರ್ತದೆ. ಸಾಧ್ಯ ಅದನ್ನು ನಿಮಗೆ? ನೋಡ್ರಿ, ನಾವೇ ಮನೆ ಕಟ್ಕೊಂಡಿವಿ, ನಮ್ಮ ಮನೆಯೇ ಸೋರ್ತದೆ, ನಮ್ಮ ಮನೆಯೇ ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ಹೌದಾ? ಅಂದ್ರೆ ನಾವು ಇದರಿಂದ ಏನು ತಿಳ್ಕೊಳ್ಬೇಕು? ಎಷ್ಟು ಪರಾಧೀನ ಇದ್ದೀವಿ. ಎಲ್ಲ ದೇವರ ಕೈಯಲ್ಲಿ ಅದೇ, ಸಮಸ್ತ ಶಕ್ತಿ ಅವನ ಕೈಯಲ್ಲಿ ಅದೇ. ಅಂಥ ಅಗಾಧವಾದ ಶಕ್ತಿ ಉಳ್ಳವನು ಭಗವಂತ. ಅಂತಹ ಶಕ್ತಿಯನ್ನು ಹಂಚಿದವನು ಅವನೊಬ್ಬನು ಮಹಾನು ಭಗವಂತ. ಅವನಿಗೆಲ್ಲರಿಗೂ ಒಂದೊಂದು ಪೋರ್ಟ್ಫೋಲಿಯೋ, ಸಂಬಂಧಪಟ್ಟ ಅಧಿಕಾರವನ್ನು ಹಂಚಾನ. ಅದರಂತೆ ಗಣಪತಿಗೊಂದು ಹಂಚಾನ. ಗಣಪತಿಯ ಕೆಲಸ ಏನು? ನಮಗೆಲ್ಲ ಜಗತ್ತು ಕಾಣಿಸ್ತದಲ್ಲ, ವಾಹನಗಳು ಓಡ್ತವೆ, ಮೇಲೆ ಹಾರಾಡ್ತದೆ, ವಿಮಾನ, ಹಡಗು ಹೋಗ್ತದೆ. ನೋಡ್ರಿ, ಎಲ್ಲ ಫೇಸದಲ್ಲಿ ಈ ಫೇಸಿಗೆ ಅಭಿಮಾನಿ ಮಹಾನುಭಾವ ಗಣಪತಿ. ಇದನ್ನು ಕೊಟ್ಟವರು ಯಾರು? ಅದೇ ಇವತ್ತಿನ ಕಥಾ. ಚಂದ್ರಜ್ಯೋತಿ ಅಂತ ಒಂದು ಪಟ್ಟಣ, ಚಂದ್ರಪ್ರಭು ಅಂತ ಒಬ್ಬ ರಾಜ ಮಹಾನುಭಾವ, ಧರ್ಮಕಾಂತಿ ಅಂತ ಅವನ ಹೆಂಡತಿ ವಾಸ ಮಾಡಿಕೊಂಡಿದ್ರು. ದೊಡ್ಡ ರಾಜ, ಮಹಾನುಭಾವ, ಧರ್ಮಿಷ್ಠ. ಧರ್ಮಕಾಂತಿ ಅವನ ಹೆಂಡತಿ ಮಹಾಪತಿವ್ರತ ಶಿರೋಮಣಿ. ಒಂದು ದಿವಸ ಗೌರಿ ಪೂಜೆ ಮಾಡ್ತಾ ಇದ್ದಾಳೆ. ಯಾರು? ಹೆಂಡತಿ. ನಾವು ಸದಾ ಧರ್ಮದಲ್ಲಿ ಇರಬೇಕು. ಭಗವಂತ ಒಂದೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಾನ ನಮಗೆ. ಈ ಕಾಲದಲ್ಲಿ ಒಂದೊಂದನ್ನು ವ್ಯವಸ್ಥೆ ಮಾಡ್ರಿ ಅಂತ. ಇದೆಲ್ಲ ಭಗವದ್ ಅಧೀನ. ಅವನು ಬೇಕು ಅಂದ್ರೆ ಕೊಡ್ತಾನೆ, ಅವನಿಗೆ ಮನಸ್ಸಿಗೆ ಬಂದಿಲ್ಲ ಅಂದರೆ ಕೊಡೋದಿಲ್ಲ. ಅವನ ಅಧೀನದಲ್ಲೇ ಅದ. ನಾವು ಮಾಡ್ತೀವಿ ಕರೆಂಟು ಅಂತಿಲ್ಲ, ಅವನೇ ಕೊಡಬೇಕು. ಕರೆಂಟ್ ಯಾರಾದರೂ ನೋಡಿರಾ? ನೋಡಿಲ್ಲ, ಅನುಭವಿಸ್ತೀರ ಅಷ್ಟೇ, ನೋಡಿದವರಿಲ್ಲ. ಭಗವಂತ ಒಬ್ಬನೇ ನೋಡಿದವನು. ಅದಕ್ಕೆ ಅವನ ಅಧೀನದಲ್ಲಿ ನಾವು ಹೋಗಬೇಕೇ ಹೊರತು
ನಾನು ನೋಡ್ತೀನಿ ಅಂದರೆ ಶಕ್ಯ ಇಲ್ಲ. ಇದೇ ನಾವು ತಿಳ್ಕೊಳ್ತಕ್ಕಂಥ ಆಧ್ಯಾತ್ಮಿಕ ರಹಸ್ಯ. ಇಂಥ ರಹಸ್ಯಾತ್ಮಕವಾದ ವಿಷಯವನ್ನು ಪ್ರತಿಯೊಂದು ಧರ್ಮ ಕಾರ್ಯಗಳನ್ನು ನಾವು ಮನೆಯಲ್ಲಿ ಮಾಡಬೇಕು, ಯಾವುದೂ ಬಿಡಬಾರ್ದು. ಅಂದಮೇಲೆ ಅಂಥ ಯಾವ ಧರ್ಮ ಕಾರ್ಯ ಸದಾ ಮಾಡ್ತಾ ಇದ್ದರೆ ಧರ್ಮವೇವ ಹಿ ರಕ್ಷಂತಿ ಧರ್ಮೋ ರಕ್ಷಿತಿ ರಕ್ಷಿತಃ. ಇಂಥ ಧರ್ಮ ಕಾರ್ಯವನ್ನು ನಾವು ವಿಮರ್ಶೆ ಮಾಡಿದಾಗ ನಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಧರ್ಮ ಕಾರ್ಯದ ಪ್ರವೃತ್ತಿ ನಮ್ಮಲ್ಲಿ ಬರ್ತದೆ. ಆ ಧರ್ಮ ಕಾರ್ಯದ ಪ್ರವೃತ್ತಿ ನಮ್ಮಲ್ಲಿ ಬಂತು ಅಂದರೆ ನಾವೆಲ್ಲರೂ ಕೂಡ ಏನಾಗ್ತೀವಿ, ನಮ್ಮದೇ ಆದ ಸ್ವಾತಂತ್ರ್ಯವನ್ನು ಹೊಂದುತ್ತೀವಿ. ನಮ್ಮದೇ ಆದ ಸ್ವಾತಂತ್ರ್ಯ ಬೇಕು ಅಂದರೆ ದೇವತೆಗಳ ಅನುಗ್ರಹ ಬೇಕು. ನಿಮ್ಮದೊಂದು ವ್ಯವಸ್ಥೆ ಇರ್ತದೆ, ಇಷ್ಟು ನೀವು ಕೆಲಸ ಮಾಡಬೇಡ್ರಿ, ಅದ್ರಾಗ ನೀವು ಸ್ವತಂತ್ರರು. ಮೇಲಿನ ಕೆಲಸ ಮಾಡ್ಕೊಂಡು ದೊಡ್ಡ ಸಾಬನ ಅಪ್ಪಡಿಬೇಕು. ಹೇಗೋ ಅದರಂತೆ ನಾವು ಜೀವನದಲ್ಲಿ ಸುಖವನ್ನು ಹೊಂದಬೇಕು, ಐಶ್ವರ್ಯಾದಿಗಳನ್ನು ಪಡೆಯಬೇಕು ಅಂದರೆ ನಾವು ಅತ್ಯವಶ್ಯಕವಾಗಿ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ ಮಾತ್ರ ನಾವು ಸುಖವಾಗಿರ್ತೀವಿ. ಹಂಗೆ ಧರ್ಮಕಾಂತೆ ಸ್ವರ್ಣಕಾಂತೆ ಅಂತಕ್ಕಂಥ ಮಹಾನುಭಾವಗಳು ಅತ್ಯಾಶ್ಚರ್ಯವಾಗಿರ್ತಕ್ಕ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಗೌರಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಮಹಾನುಭಾವಳು. ಗೌರಿಯ ವಿಶಿಷ್ಟವಾದ ಒಂದು ಪೂಜೆ ಸ್ವರ್ಣಗೌರಿ ಅಂತ ನಿನ್ನೆ ಆಯ್ತದು. ಆ ಸ್ವರ್ಣಗೌರಿಯ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾಳೆ ಮಹಾನುಭಾವಳು. ನೋಡು, ಆಗ ಏನಾಯ್ತು ಅಂದರೆ ಮಾಡಿಸ್ತಕ್ಕವನು ಒಬ್ಬ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಪೂಜಾ ಕಥಾಭಾಗದಲ್ಲಿ ಹೇಳೋ ಕಾಲಕ್ಕೆ ಒಂದು ಹಾಸ್ಯ ಪ್ರಸಂಗ. ಆ ಹಾಸ್ಯ ಪ್ರಸಂಗದಲ್ಲಿ ಧರ್ಮಕಾಂತೆ ಸ್ವಲ್ಪ ನಕ್ಕಳು. ನಕ್ಕ ತಕ್ಷಣದಲ್ಲೇ ಅದೇ ಸಂದರ್ಭಕ್ಕೆ ರಾಜ ಒಳಗಡೆ ಪ್ರವೇಶ ಮಾಡ್ತಿದ್ದ. ನಗುವುದು ಯಾವಾಗ ಅಂದರೆ ಸಲ್ಲಾಪಾದಿಗಳಲ್ಲಿ ನಗತಕ್ಕಂಥ ಪ್ರಸಂಗಗಳನ್ನು ಕಾಣ್ತೀವಿ. ಸಲ್ಲಾಪಗಳಲ್ಲಿ ಅತೀ ಕ್ಲೋಸ್ ಇದ್ದರೆ ನಗುತ್ತೀವಿ. ಈಗ ನಗಲಕ್ಕಾಗ್ತದ? ನಾವು ನೀವು ಮಾತಾಡೋ ಕಾಲಕ್ಕೆ ನಗಬಹುದು, ಆದರೆ ಸಾಮಾನ್ಯವಾಗಿ ನಗಲಕ್ಕಾಗೋದಿಲ್ಲ. ಸಲ್ಲಾಪಾದಿಗಳಲ್ಲಿ ಹಾಸ್ಯ ಉಂಟು. ಅಂಥ ಯಾವ ಪ್ರಸಂಗ, ಒಂದು ಹಾಸ್ಯ ಪ್ರಸಂಗ, ಅವನು ಬ್ರಾಹ್ಮಣನು ನಕ್ಕ. ಇತ್ತ ಕಡೆ ಧರ್ಮಕಾಂತೆ ಆ ಚಂದ್ರಪ್ರಭು ಮಹಾನುಭಾವ ಚಂದ್ರಜ್ಯೋತಿ ಪಟ್ಟಣದ ಅದು ಅರಸ, ಅವನು ಬರಲಕ್ಕೆ, ಇವರಿಬ್ಬರು ನಗಲಕ್ಕೆ. ಆಗ ರಾಜನಿಗೆ ಅನುಮಾನ ಬಂತು. ನನ್ನ ಹೆಂಡತಿ ಮೇಲೆ ಏನೋ ಒಂದು ಅನುಮಾನ, ತಕ್ಷಣ ಅನುಮಾನ ಬಂತು. ಯಾಕೆ ನಗುತ್ತಾ ಇದ್ದಾರೆ, ಏನು ಸಲ್ಲಾಪರಣದಂತ ನೋಡಲೇ ಇಲ್ಲ. ಅದಕ್ಕೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂಥ ಶಾಸ್ತ್ರ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ತಕ್ಕಂಥವ್ರಾಗಬೇಕು. ನೋಡ್ರಿ, ಭಾಳ ಎಚ್ಚರದಿಂದಿರಬೇಕು. ಯಾವುದೋ ಸೀರೆ ಕೊಡಿಸಿರ್ತೀವಿ ನಮ್ಮ ಹೆಂಡ್ತಿಗೆ, ಆ ಸೀರೆ ಉಡ್ಡಿ ಹನ್ನೊಂದು ಸೀರೆ ಯಾರೋ ತೊಗೊಂಡಿರ್ತಾರ, ಯಾರೋ ಹಿಂದೆ ಹೋಗ್ತಿರ್ತಾಳೆ, ಆಕೆ ಹೋಗೋಕ್ಕೆ ಬೇರೆ. ಅಯ್ಯೋ ನನ್ನ ಹೆಂಡ್ತಿ ಅವರಿಂದ ಹೋದರು ಅಂತ ನೋಡಿ ಗಾಬರಿ ಆಗಿ ಮನೆಗೆ ಬಂದು ಪಾಪ ಹೆಂಡ್ತಿನ ಬೈದರೆ ಬಡಿದ್ರೆ ಏನು ಬರ್ತ ಲಾಭ? ನನ್ನ ಹೆಂಡ್ತಿಯ ಸೀರೆ ಉಟ್ಕೊಂಡಕ್ಕೆ ಅಲ್ಲ, ನನ್ನಂತೆ ಇರ್ತಕ್ಕ ಹೆಂಡ್ತಿಯ ಸೀರೆ ಉಟ್ಕೊಂಡವಳು ಯಾರು ಅಂತ ಅವಳು ಮುಖ ನೋಡಿ ಮನೆಗೆ ಬರಬೇಕೆ ಹೊರತು ಅದೇ ಸೀರೆ ಉಟ್ಕೊಂಡಾಳಂತ ಮನೆಗೆ ಬಂದು ಬಡಿದ್ರೆ ಎಷ್ಟು ಅನಾಹುತ ಆಗ್ತದೆ. ಅದಕ್ಕೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಶಾಸ್ತ್ರ. ಹೌದಾ? ನೋಡ್ರಿ, ಅವನು ನೋಡಲೇ ಇಲ್ಲ ರಾಜ, ಸೀರೆ ಹೋಗಿಬಿಟ್ಟ. ಹೋದ ತಕ್ಷಣದಲ್ಲೇ ರಾಜ ಅಂತಃಪುರಕ್ಕೆ ಬರಲಿಲ್ಲ. ಎಷ್ಟೋ ದಿವಸಗಳಾಗಿಬಿಡ್ತು. ಕಡೀಕೆ ರಾಣಿ ಭಾಳ ಗಾಬರಿ ಆದಳು. ಅಯ್ಯೋ, ಯಾಕೆ ನನ್ನಲ್ಲಿ ಬರ್ತಾ ಇಲ್ಲ? ಒಂದು ದಿವಸನೂ ಗಂಡ ನನ್ನ ಮಾತನ್ನು ಯಾವ ಕ್ಷಣದಲ್ಲಿಯೂ ನನ್ನ ಉಲ್ಲಂಘನೆ ಮಾಡಿದವನಲ್ಲ, ಸೀಮೆ ಮೀರಿದವನಲ್ಲ, ನನ್ನ ಮಾತಿಗೆ ಬದ್ಧನ ಆದವನು, ಹಿಂಗ್ಯಾಕಾತು ಅಂತ ಮತ್ತೆ ಆ ಬ್ರಾಹ್ಮಣನನ್ನು ಕರೆಸಿದರು. ಬ್ರಾಹ್ಮಣಂ ತವಿಜಾನೀತಃ ಸರ್ವಾತ್ ಪುರತೋಮಯ. ಜ್ಞಾನಿ ಅಂತ ಇರ್ತಾರೆ. ಬ್ರಾಹ್ಮಣ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳೇ ಬ್ರಾಹ್ಮಣರು, ಬ್ರಾಹ್ಮಣರೇ ಜ್ಞಾನಿಗಳು, ಮತ್ತಾರೂ ಅಲ್ಲ. ಯಾರಾದರೂ ಜ್ಞಾನಿಗಳಾದವರು ಬ್ರಾಹ್ಮಣರಾಗ್ತಾರೆ. ನೋಡಿ, ಬ್ರಹ್ಮಣಿ ಅರತೀತಿ ಬ್ರಾಹ್ಮಣ ಅಂತ ಕರೆಸಿದಾಗ ಆ ಬ್ರಾಹ್ಮಣ ಹೇಳಿದಪ್ಪ, ರಾಜ ನೋಡ್ರಿ ಎಂತಹ ವಿಲಕ್ಷಣದ ರಾಜ ನಿನ್ನ ಮೇಲೆ ಅನುಮಾನ ಮಾಡ್ಯಾನ ಅಂತ ಹೇಳ್ಬಿಟ್ಟ. ನೋಡ್ರಿ ಹೆಂಗದು ಸಂಖ್ಯಾ ಪ್ರಶ್ನೆ. ಲೋಕದಲ್ಲಿ ಜ್ಯೋತಿಷ್ಶಾಸ್ತ್ರ ಅನೇಕ ಶಾಸ್ತ್ರಗಳು ಎಷ್ಟು ಚಂದ ಹೇಳ್ತಾವೆ. ನಡೆಯದ ಘಟನೆ, ನಡೆಯಲಾರದ ಘಟನೆ, ನಡೆಯುವ ಘಟನೆ, ವರ್ತಮಾನ, ಭೂತ, ಭವಿಷ್ಯತ್ ಎಲ್ಲವನ್ನು ಹೇಳ್ತಕ್ಕ ಶಕ್ತಿ ಅದ. ಅವನು ಲೆಕ್ಕ ಹಾಕಿದ. ಅಮ್ಮ ನೋಡು, ತಾಯಿ ಸಮಾನಳಾಗಿರ್ತಕ್ಕಳು ರಾಣಿ ಸಮಾತಾ ಭವೇತ. ನೋಡ್ರಿ ಎಂಥ
ಶಕ್ತಿ. ಅಮ್ಮ ನಿನ್ನ ಮೇಲೆ ಗಂಡ ಅನುಮಾನ ಮಾಡಿದ್ದಾನೆ. ಯಾಕೆ ಅನುಮಾನ ಮಾಡಿದ? ಬಂತು. ಅನುಮಾನಕ್ಕೆ ಕಾರಣ ಏನು? ಅನುಮಾನದ ಕಾರಣ ಬೇಕಲ್ಲ. ಅನುಮಾನದ ಕಾರಣವನ್ನು ಕೇಳಿದಾಗ ಆಗ ತಕ್ಷಣದಲ್ಲೇ ಅವತ್ತಿನ ರಾತ್ರಿ ಸ್ವಪ್ನದಲ್ಲೇ ನೋಡ್ರಿ, ದೈವ ಭಕ್ತಿ ಇದ್ದರೆ ದೇವತೆಗಳು ನಮ್ಮ ಸ್ವಪ್ನದಲ್ಲೇ ಬರ್ತಾರೆ. ದೆವ್ವದ ಭಕ್ತಿ ಇದ್ರೆ ಮೈಯಾಗೆಲ್ಲ ದೆವ್ವ ಬರ್ತಾವೆ. ನಾವು ದೆವ್ವ ಭಕ್ತರು ಆಗ್ತೀವಿ, ದೆವ್ವಗಳೇ ಮೈಯೆಲ್ಲ ಕಾಡ್ತಾವೆ, ನಮ್ಮನ್ನು ಕಾಡ್ತಾವೆ, ಅವ್ರನ್ನೂ ಕಾಡ್ತಾವೆ, ಎಲ್ಲರನ್ನೂ ಕಾಡ್ತಾವೆ. ದೇವತೆಗಳು ಯಾರನ್ನು ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನಷ್ಟೇ. ರಾತ್ರಿ ಕಾಲದಲ್ಲಿ ಆ ಸ್ವರ್ಣಗೌರಿಯನ್ನು ಪ್ರಾರ್ಥನೆ ಮಾಡಿ ಮಲಗಿದ್ಲು. ಅಮ್ಮ, ನಿನ್ನ ಪೂಜೆಯಲ್ಲಿ ಬಂದಿರತಕ್ಕ ಅನುಮಾನ ಏನು? ದಯಮಾಡಿ ತೋರಿಸು, ಹೇಳು ಅಂದ್ಲು. ರಾತ್ರಿನೇ ಆಕಿ ಬಂದುಬಿಟ್ಲು ಸ್ವರ್ಣಗೌರಿ. ನೋಡ್ರಿ, ನಾವು ದೇವತಾ ಆರಾಧನೆ ಭಕ್ತಿಯಿಂದ ಮಾಡಿದರೆ ದೇವತೆಗಳೇ ನಮ್ಮ ಮನೆಗೆ ಬರ್ತಾರೆ. ನಾವು ಭಕ್ತಿಯಿಂದ ಮಾಡೋದಲ್ಲ, ಓನ್ಲಿ ಫಾರ್ ಫೋಟೋ. ಆ ಫೋಟೋ ಸಲುವಾಗಿ ಮಂಗಳಾರತಿ ಮಾಡ್ತೀವಿ. ಫೋಟೋದ ಕಡೆ ನೋಡ್ಕಿಂತ ಮಂಗಳಾರತಿ ಮಾಡಿದರೆ ದೇವ್ರು ಯಾವ ಮಂಗಳಾರತಿ ತೊಗೋಬೇಕು? ಕಡೆಗೆ ನಮಗೆ ಮಂಗಳಾರತಿ ಮಾಡಿಸ್ತಾನೆ, ಹೊರಗೆ ಹೋದ್ಮೇಲೆ ಮಾಡಿಸ್ತಾನೋ ಇಲ್ಲ, ನಮಗೆ ಮಂಗಳಾರತಿ ಆಗ್ತದೆ. ನೋಡಿ ಎಂಥ ವಿಚಿತ್ರ ಕಾಲ. ಅದಕ್ಕೆ ಭಗವಂತನ ಕಡೆ ಭಕ್ತಿ ಇದ್ದರೆ ಭಗವಂತ ಬರ್ತಾನೆ. ಬಂದ, ಪ್ರತ್ಯಕ್ಷನಾದ. ಹೇಳಿದ್ಲು, ಅಮ್ಮ ನೀನು ಏನು ಮಾಡಿದ್ದಿ? ಭಾದ್ರಿಪದ ಮಾಸದ ಶುದ್ಧದಲ್ಲಿ ಬರ್ತಕ್ಕಂಥ ಚೌತಿಯ ಚಂದ್ರನನ್ನು ನೋಡಿದಿ ಅನ್ಬೇಕ. ನೋಡಿರಿ, ಸ್ವರ್ಣಗೌರಿ ತಾನೇ ಹೇಳಿಬಿಟ್ರು. ಯಾರು? ದೇವತಾ ಪ್ರತ್ಯಕ್ಷಳಾಗಿ ಹೇಳಿದ್ಲು, ನೀನು ಭಾದ್ರಿಪದ ಶುದ್ಧ ಚೌತಿ ದಿವಸ ಚಂದ್ರನನ್ನು ನೋಡಿದಿ, ಅದಕ್ಕೆ ಅಪವಾದ ಬಂದಿದೆ. ಅಬ್ಬಾ ಬಾಬಾ, ಅಲ್ರಿ ದಿನ ಚಂದ್ರನ ನೋಡ್ತೀವಿ, ಇದು ಯಾಕೆ ಅಪವಾದ ಬಂತು? ಮತ್ತು ಸಂದಿಗ್ಧ ಬಂತು. ಇದಕ್ಕೆ ಅಪವಾದಕ್ಕೆ ಕಾರಣ ಏನು? ಅವತ್ತು ಯಾಕೆ ನೋಡಬಾರ್ದು? ದೊಡ್ಡ ಇತಿಹಾಸ ಶುರುವಾಯಿತು. ಯಥಾ ಸಂವರ್ತಿತೋ ಭೂತ್ವಾ. ನೋಡು, ಆಗಿಂದಾಗಲೇ ಅನುಮಾನ ಪ್ರಾರಂಭ ಆಯಿತು. ಇದಕ್ಕೆ ರಹಸ್ಯ ತಿಳ್ಕೊಳ್ಬೇಕಂತ ಮತ್ತೆ ಕರೆಸಿದ್ರು ಜ್ಞಾನಿಗಳನ್ನು. ಗುರುಗಳು ಬಂದು ಹೇಳಿದರು, ಅಮ್ಮ ದೊಡ್ಡ ಇತಿಹಾಸದಮ್ಮ. ಚೌತಿ ಚಂದ್ರನೇ ಯಾಕೆ ಅಂದರೆ, ನೋಡು, ಮಹಾರುದ್ರ ದೇವರ ಪತ್ನಿ ಆಗಿರತಕ್ಕ ಗಿರಿಜಾ ಪಾರ್ವತಿ ಮಹಾನುಭಾವಳು. ಅವಳೇನು ಮಾಡಿದ್ದಾಳೆ? ಒಂದು ದಿವಸ ಅಭ್ಯಂಗನವನ್ನು ಮಾಡಿಕೊಳ್ಳಬೇಕು ಅಂತ ಉದ್ಯುಕ್ತಳಾಗಿದ್ದಾಳೆ. ಆ ಕಾಲದಲ್ಲಿ ಮೃತ್ತಿಕೆಯೆಲ್ಲ ಸ್ವೀಕಾರ ಮಾಡಿ, ಅಂದರೆ ಮಣ್ಣನ್ನು ತಗೊಂಡು ಒಂದು ಮೂರ್ತಿ ಮಾಡಿದ್ಲು. ಅದ್ಭುತವಾದ ಸುಂದರವಾದ ಮೂರ್ತಿ. ಯಾಕಂದರೆ ಮಣ್ಣಿಗೆಲ್ಲ ಅಭಿಮಾನಿ ಯಾರು? ಪಾರ್ವತಿನೇ. ಈಗೆಲ್ಲ ಮಣ್ಣು ಬಿದ್ದದಲ್ಲ, ಈಗ ಮಣ್ಣೆಲ್ಲ ಬಿಡ್ರಿ, ಎಲ್ಲಿ ನೋಡಿದ್ರೆ ಕಂಕರು, ಸಿಮೆಂಟು, ಉಸುಗ ಇರೋದು. ಮಣ್ಣಿನ ಪ್ರಸಂಗನೇ ಇಲ್ಲ. ಮಣ್ಣು ಹುಡುಕಬೇಕು ಈಗ. ಅಂದಮೇಲೆ ಪಾರ್ವತಿ ಎಲ್ಲಿಂದ ಬರ್ತಾಳೆ? ಹೌದಾ? ಒಂದೊಂದಿಗೆ ಬೇರೆ ದೇವತೆಗಳು, ಕಲ್ಲಿಗೆ ಬೇರೆ ಇದ್ದಾರ, ಉಸಿಗಿಗೆ ಬೇರೆ ದೇವತೆಗಳಿದ್ದಾರೆ, ಆ ವಿಷಯ ಬೇರೆ. ಆ ಮಣ್ಣಿಗೆ ಅಭಿಮಾನಿ ಪಾರ್ವತಿ. ನಿಮ್ಮ ಧಾನ್ಯಗಳು ಬೆಳಿತಾವಲ್ಲ, ಇವಕ್ಕೆಲ್ಲ ಪಾರ್ವತಿಯನ್ನು ಪೂಜೆ ಮಾಡಿ ಧಾನ್ಯಗಳನ್ನು ಬಿಚ್ಚಬೇಕು. ಸಮೃದ್ಧಿ ಕೊಡ್ತಾಳೆ, ಮಳೆಯನ್ನು ತರಿಸ್ತಾಳೆ ಆಕಿ. ನಾವು ಪಾರ್ವತಿ ನೆನೆಸ್ತೀವ? ಇಲ್ಲ, ಸರ್ಕಾರ ನೆನೆಸಿ ಮಾಡ್ತೀವಿ. ಬೆಳೆ ಹಾಳಾಗಲಿ, ಜಲ್ದಿ ಪರಿಹಾರ ಸಿಗಲಿ. ನೋಡಿ, ನಮ್ಮ ಹಳೆ ಬಾರಿ ಇಷ್ಟೇ. ನಮ್ದೇನಾಗ್ತದೆ? ನಮ್ಮ ಜೀವನ ಎಲ್ಲ ಹಿಂಗೆ ಆಗಿ ಹೋಗ್ತದೆ. ಹೌದಾ? ಅದು ಹಾಳಾಗ್ತಾನೆ ಇರ್ತದೆ, ಸರ್ಕಾರ ರೊಕ್ಕ ಬರ್ತದೆ. ಕಡೆಗೆ ರೊಕ್ಕ ತಿಂತೀರಾ, ಅಕ್ಕಿ ಬೆಳೆ ತಿಂತೀರಾ ಒಂದು ದಿವಸ. ನೋಡಿ ಎಂತಹ ವಿಪರ್ಯಾಸ ಅದು. ಆ ಪಾರ್ವತಿಯ ಸ್ಮರಣೆ ಮಾಡಿ ಧಾನ್ಯವನ್ನು ಬಿತ್ತಿದರೆ ಸಮೃದ್ಧವಾಗಿರ್ತಕ್ಕಂಥ ಮನೆಗೆ ಧಾನ್ಯ ಬರ್ತದೆ. ಅಲ್ಲೇ ಉಳಿಯೋದಲ್ಲ, ಮನೆಗೆ ಬರ್ತದೆ, ನಿಮ್ಮ ಮನೆಗೆ. ನೋಡಿ ಎಂಥ ಶಕ್ತಿ ಅದ, ಅಗಾಧವಾದ ಪಾರ್ವತಿಯ ಶಕ್ತಿ. ಇಂಥ ಮಹಾನುಭಾವಳು ತಕ್ಷಣದಲ್ಲಿ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾಳೆ. ಸುಂದರ ಆಕೃತಿ, ಜೀವಕಳೆ ತುಂಬಿದ್ಲು. ದೇವತೆಗಳಲ್ಲಿ ಆ ಶಕ್ತಿ ಅದೇ ತುಂಬಿದ್ಲು. ನೋಡ್ರಿ, ಅದಕ್ಕೆ ನಾವೆಲ್ಲ ದೇವತೆಗಳನ್ನ ಪ್ರಾರ್ಥನೆ ಮಾಡೋದು. ನೀವು ಕರೆಂಟ್ ಆಫೀಸ್ನವ್ರು ದೇವ್ರನ್ನ ಪ್ರಾರ್ಥನೆ ಮಾಡಲೇಬೇಕು. ಯಾಕಂದರೆ ಇದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಪಾಯಕಾರಿಯಾದಂಥದ್ದು ಇದು. ಅದಕ್ಕೋಸ್ಕರ ಯಾರನ್ನೂ ಏನೂ ಮಾಡಬೇಡ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಮಾಡೋನು ಅವನೇ. ನಾವು ಪ್ರಾರ್ಥನೆ ಮಾಡಿದರೆ ಮಾಡ್ತಾನೆ. ನೀವು ಮಾಡಲೇ ಇಲ್ಲ ಅಂದರೆ ಸದಾ ಅದೇ ಕೆಲಸ ಮಾಡ್ಕೊತಿರ್ತಾನೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಶುರು. ಹೌದಾ? ನೋಡಿ, ಅದಕ್ಕೋಸ್ಕರ ತಕ್ಷಣದಲ್ಲೇ ಏನು ಪರಿಹಾರ ಆಯ್ತು ನೋಡ್ರಿ. ಜೀವಕಳೆ ತುಂಬಿ ಅಲ್ಲಿ ಕೂಡಿಸಿದ್ಲು. ಅಪ್ಪ ಯಾರು ಬಂದರೂ ಬಿಡಬೇಡ ಅಂದು. ನೋಡಿ, ಸೇವಕರಿಗೆ ನಿಯಾಮಕರಿಗೆ ವ್ಯತ್ಯಾಸ. ಅಂದಮೇಲೆ ಸೇವಕರಿಗೂ ಮತ್ತು ಭೃತ್ಯರಿಗೂ ಯಜಮಾನಿಗೆ ವ್ಯತ್ಯಾಸ ನೋಡ್ರಿ. ನಾವು ಸೇವಕರು ಭಾಳ ಪುರಾತಂತೆ ಸೇವಕಾಹ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ನವಂ ವಸ್ತ್ರಂ ನವಂ ಶಸ್ತ್ರಂ ನವ್ಯಾತಿ ನೂತನಂ ಗ್ರಹಂ. ನವ್ಯಾಸ್ತ್ರೀ ನೂತನಂ ಗ್ರಹಂ. ನೋಡ್ರಿ, ಸರ್ವತ್ರ ನೂತನಂ ಗ್ರಾಹ್ಯಂ. ಮುಂದೆ
ಸೇವಕಾನ್ನೇ ಪುರಾತನಂ. ನೋಡ್ರಿ ಇವರೆಲ್ಲ ಹೊಸಬ್ರನ್ನ ತೊಗೋಬೇಕಂತ. ಯಾರ್ಯಾರನ್ನ? ನವ್ಯಾಸ್ತ್ರೀ, ಬದಲೇ ಸಂಬಂಧನೇ ಲಗ್ನ ಮಾಡ್ಕೋಬೇಕು. ನವಂ ಗ್ರಹಂ, ಹೊಸ ಮನೆಯಾಗ ಇರಬೇಕು, ಹೊಸ ಬಟ್ಟಿನೇ ಹಾಕ್ಕೋಬೇಕು. ನೋಡ್ರಿ, ನೂತನಂ ಗ್ರಹಂ, ಇವೆಲ್ಲ ಹೊಸ ಹೊಸ ತೊಗೋಬೇಕು. ಇಬ್ಬರು ಮಾತ್ರ ಹಳಬ್ರನ್ನ ತೊಗೋಬೇಕಂತ. ಯಾರ್ಯಾರನ್ನ? ಸೇವಕ, ಅನ್ನ. ಬಿಸಿ ಅನ್ನ ಉಣಬಾರ್ದು, ಭಾಳ ಅಪಾಯ, ವಿಷ ಆಗ್ತದೆ. ನೋಡಿ ಎಷ್ಟು ಅಪಾಯ. ಅನ್ನ ಆರಿದ ಮೇಲೆ ಉಣಬೇಕು. ಅಂದ್ರೆ ಪೂರ್ಣ ಆರೆಲ್ಲ ತಂಗಳಾಗಿಂದ ಉಣಬಾರ್ದು. ಮತ್ತೆ ಏನು ರೀ ಸ್ವಾಮಿಗಳು ಹೇಳ್ಯಾರ ಅಂಥೇಳಿ ನೀವು ಮುಂಜಾನೆ ಮಾಡಿದ ಸಂಜೆಗೆ ಉಣಬಾಡ್ರಿ. ಅನ್ನ ಆರಿರ್ಬೇಕಷ್ಟೇ. ಅನ್ನ ಆರಿದನ್ನ ಅಂದ್ರೇನು, ಸ್ವಲ್ಪ ಆರಿರ್ಬೇಕು. ಎಷ್ಟು ಶಕ್ಯ ಅದ ಅಷ್ಟು ಆರ್ಲಕ್ಕ ಪ್ರಯತ್ನ ಪಟ್ಟು ಊಟ ಮಾಡಬೇಕು. ಬಿಸಿ ಬಿಸಿ ತಟ್ಟಿದ್ರೆ ಗಂಟೆ ಸುಟ್ಕೊಂಡು ಅದು ತಿನ್ನಲಾರ್ದೆ ಹೋಗಿ ಕಾರಿಕೊಂಡು ಯಾವ ದೇವ್ರು ಹೇಳ್ಯಾನ ಇವನ್ನೆಲ್ಲ. ಅದಕ್ಕೆ ಸೇವಕಾನ್ನೇ, ಅನ್ನ ಸ್ವಲ್ಪ ಆರಿದ ಮೇಲೆ ನೋಡ್ಬೇಕು. ಸೇವಕರನ್ನು ನೋಡ್ರಿ, ನಿಮ್ಮಲ್ಲಿ ಸರ್ವಿಸ್ ಕೇಳ್ತಾರೆ, ಹೌದಲ್ಲ? ಇದಕ್ಕೆ ಕಾರಣ. ಸೇವಕರನ್ನ ಯಾಕೆ ಕೇಳ್ತಾರೆ? ಸರ್ವೀಸು ಅದ್ರೊಳಗೆ ಅನುಭವ ಅದನೋ ಇಲ್ಲ ಅಂತ ಕೇಳ್ತಾರೆ. ಹೊಸ್ದಾಗಿ ಬರೋಣ, ಬಾಗಿಲ ನಿಂತಿರ್ತಾರೆ, ಯಾರನ್ನೂ ಬಿಡಬೇಡ ಅಂದರೆ ದೊಡ್ಡ ಸಾಬ್ರು ಆಯ್ತು ಹೊರ ನಡ್ರಿ, ಅವ್ರು ಹೇಳ್ಯಾರ ನಡ್ರಿ ಅಂತೇಳಿ ಆತನ್ನೇ ದಬ್ಬಿಟ್ರೆ ಸಸ್ಪೆಂಡಾಗಿ ಮನೆಗೆ ಹೋಗಿಬಿಡ್ತಾರೆ. ಅವತ್ತೇ ಕೃಷ್ಣಾರ್ಪಣೆ ಆಗ್ತಾರೆ. ಅದಕ್ಕೆ ಯಾರನ್ನ ಬಿಡ್ಬೇಕು, ಯಾರನ್ನಿಲ್ಲ, ಭಾಳ ಅನುಭವಸ್ಥರನ್ನ ಬಿಡ್ಬೇಕು. ಈ ಒಂದು ವಾಚ್ಮ್ಯಾನ್ ಗಿರಿ ಕೊಟ್ರು ಅಂತ ಇಟ್ಕೊಳ್ರಿ ನಮ್ಮನ್ನು. ಏನು ರೀ ಸ್ವಾಮಿಗಳು ಇವತ್ತು ಕಾಯಿರಿ ಅಂದರೆ, ಅಪ್ಪ ಕಾಯ್ತೀನಿ, ಯಾರ್ಯಾರನ್ನ ಒಳಗೆ ಬಿಡ್ಬೇಕು ಅಂತ ಕೇಳ್ಕೋಬೇಕಾತ. ಕಾಯ್ಬಾಡ್ರಿ ಅಂತ ದೇವ್ರು ಬಂದ್ರೆ ಒಳಗೆ ಬಿಡಲಿಲ್ಲ ಅಂದ್ರೆ ಗುಡಿಯಾಗೆ ನಮ್ಗೆ ಕಿತ್ಕೊಂಡು ಹೋಗ್ಬಿಡ್ತಾರೆ ಗಣಪ, ಹೌದಲ್ಲ? ಅದಕ್ಕೆ ಸೇವಕಾನ್ನೇ ಪುರಾತನಂ. ನೋಡ್ರಿ, ಸೇವಕರು ಪಾಪ ಹೊಸಬ ಇದು ಅಸಾಮಿ. ಪಾರ್ವತಿ ಹೇಳಿದ್ಲು, ಯಾರ್ಯಾರನ್ನೂ ಒಳಗೆ ಬಿಡಬೇಡ. ಆಕಿನೂ ಬಿಡ್ತಿದ್ಲಿನ ಪುಣ್ಯಾತ್ಮಿತ. ಸುಮ್ಮನೆ ಒಳಗೆ ಹೋಗಿ ಒಳಗೆ ಬಿಡಬೇಡ ಅಂದ್ರೆ ಉಳ್ಕಂಡ. ಇದಕ್ಕೆ ಆಕಿನೂ ಬಿಡಲಿಲ್ಲ ಅಂದರೆ ಏನು ಮಾಡಬೇಕು? ಅಂತಹ ಸ್ಥಿತಿ ಇರ್ತದೆ, ಭಾಳ ಎಚ್ಚರಿರಿ. ನೋಡಿರಿ, ಒಂದೊಂದು ಕಥೆಯಲ್ಲಿ ಒಂದೊಂದು ಅಂಶ ಅದು, ಹೌದಾ? ಆಯಿತು ಸರಿ ಅಂದ್ಲು. ಕೂತ್ಕೊಂಡು ಅವನು ಭಾಳ ಸುಂದರ. ಮಹರುದ್ರ ದೇವರು ಬಂದರು, ಒಳಗೆ ಅಂದರು, ಬಿಡೋದಲ್ಲ ಅಂದ. ಅಲ್ಲೋ ನಾನು ಯಾರು ಅಂದ, ನೀನು ಯಾರಾದ್ರೆ ನನಗೇನು ಅಂದ. ನೋಡ್ರಿ ಏನು ಮಾಡ್ತೀರಿ, ನಮ್ಮಮ್ಮ ಹೇಳ ಒಳಗೆ ಬಿಡಬೇಡ ಅಂತ. ಅಲ್ಲೋ ನಾನು ಅಮ್ಮನ ಗಂಡ ಅಂದ. ನೋಡಿ ಏನು ಮಾಡ್ತೀರಿ, ನನಗೇನೂ ಗೊತ್ತಿಲ್ಲ ಅಂದ. ಹಾಗೆ ಸೃಷ್ಟಿಯಾಗಿದ್ದ. ನೋಡಿ, ಇಷ್ಟು ಭಾಳ ಎಚ್ಚರದಿಂದ ಇರಬೇಕು. ಇವೆಲ್ಲ ನಮಗೆ ಇತಿಹಾಸವನ್ನು ತೋರಿಸಿಕೊಡ್ತಾವ. ಇವರೆಲ್ಲ ಶಾಪಗ್ರಸ್ತರಾಗಿ ಸಸ್ಪೆಂಡ್ ಆಗೋದು, ಡಿಸ್ಮಿಸ್ ಆಗೋದು, ಟರ್ಮಿನೇಟ್ ಅಂತಿರಲ್ಲ, ಇವೆಲ್ಲ ಈಗ ಹಿಂಗೆ ಆಗೋದು. ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕು, ಗೌರವ ಕೊಟ್ಟಿದ್ರೆ ನಮ್ಮ ಅಧಿಕಾರ ಸ್ಥಾನದಲ್ಲಿ ದೀರ್ಘಕಾಲ ಇರ್ತೀವಿ. ಎಲ್ಲರಿಗೂ ಒಂದೇ ರೀತಿ ನಡ್ಕೊಂಬಿಟ್ರೆ ಹೊರಗೆ ಹಾಕಿಬಿಡ್ತಾರೆ, ಹೌದಾ? ನೋಡಿ, ಇದು ತೋರಿಸಿಕೊಡ್ತೀವಿ. ನೋಡ್ರಿ, ಆ ಗಣಪತಿ ಇತಿಹಾಸದಲ್ಲಿ ತೋರಿಸ್ತೀವಿ. ಬಡ ಸಿಟ್ಟಿಗೆ ಗೆದ್ದ, ನನ್ನ ಮನೆಯೊಳಗೆ, ನನ್ನ ಹೆಂಡತಿಯ ಮನೆಯೊಳಗೆ, ನನ್ನ ಮನೆಯಾಗ ನೀನು ಬಿಡೋದಿಲ್ಲ ಅಂತ ಶಿರಚ್ಛೇದನ ಮಾಡಿದ. ಯಾಕ್ರಿ ಅಂದರೆ ಹಾಗೆ ಇರೋ ಶಾಸ್ತ್ರ. ಯಜಮಾನನನ್ನು ಒಳಗೆ ಬಿಡಲಿಲ್ಲ ಅಂದರೆ ಅವನನ್ನು ಉಚ್ಚಾಟನೆ ಮಾಡಬೇಕು ಅಂತದು ಶಾಸ್ತ್ರ. ಯಾರು ನೋಡ್ರಿ, ವಾಚ್ಮೆನ್ ಯಾರ್ಯಾರು ತಿಳ್ಕೊಬೇಕು, ಒಳಗೆ ಯಾರನ್ನ ಬಿಡ್ಕೊ, ಹೊರಗೆ ಯಾರನ್ನ ಬಿಡ್ಕೊ ನೋಡ್ಕೊತಿರ್ಬೇಕು. ಅವನು ನಿದ್ದೆ ಮಡಿಕೆತ್ತು ಕೂತ್ಕೊಂಡಿದ್ದ ಅಂದರೆ ಎಲ್ಲರೂ ಒಳಗೆ ಹೋಗ್ತಾರೆ. ಅದಕ್ಕೆ ಆಗಿಂದಾಲೆ ಶಿರಚ್ಛೇದನ ಆಯಿತು. ಪಾರ್ವತಿ ಬಂದಳು, ಅಯ್ಯೋ ನನ್ನ ಮಗನ ಬದುಕಿಸು ಅಂದ್ಲು. ಇಲ್ಲ, ಬದುಕಿಸ್ಲಕ್ಕೆ ಆಗೋದಿಲ್ಲ ಅಂದಾತ. ಯಾಕಂದರೆ ಶಿರಚ್ಛೇದನ ಆಗ್ಯದ. ಆದ ಮೇಲೆ ಒಂದಂಗವನ್ನು ನೀನು ಅಪೇಕ್ಷೆ ಪಡು, ರುಂಡ ಬೇಕೋ ಮುಂಡ ಬೇಕೋ ಅಂದ. ನೋಡಿ, ಯಾಕಂದರೆ ಶಿಕ್ಷೆ ಆಗಬೇಕು, ಪ್ರಸಿದ್ಧಿ ಆಗಬೇಕು. ಗಣಪತಿ ಹಿಂಗೆ ಯಾಕಿದ್ದಾನಂದ್ರೆ ನಾ ತಪ್ಪು ಮಾಡೀನಿ ಅಂತ ತೋರಿಸ್ಲಿಕ್ಕೆ. ಇದು ಇಲ್ಲಿ ಒಳಗಿನ ಅರ್ಥ. ನೋಡು, ವಿಲಕ್ಷಣವಾಗಿಲ್ಲ ಅಂದರೆ ತಪ್ಪು ಮಾಡೀನಿ ಅಂತ. ಕುಳ್ಳು ಯಾಕೆ ಆಗ್ಯಾನ ಅಂದರೆ ಏನೋ ಕಣ್ಣಿಗೆ ಬಡಿಸ್ಕೊಂಡಾನ ಅಂತ ಅರ್ಥ, ಹೌದಾ? ಹಲ್ಲು ಉದುರ್ಯಾವ ಅಂದರೆ ಕಪಾಳಕ್ಕೆ ಬಡಿಸ್ಕೊಂಡಾನ ಅಂತ ಅರ್ಥ. ಅಲ್ಲ, ನಮಗೆ ಬಿದ್ದಾವ, ಮತ್ತು ನೀವು ನಮಗೆ ಅನ್ಬಾಡ್ರಿ, ನಮ್ಮ ವಯಸ್ಸಾದ್ಮೇಲೆ ಬಿದ್ದಾವ ಅಷ್ಟೆ. ಅಂದಮೇಲೆ ಹಿಂಗೆ ಲಕ್ಷಣ ಹೌದಲ್ಲ, ಆ ಲಕ್ಷಣಾನುಸಾರವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಗಣಪನ ಇತಿಹಾಸ ನೋಡಿ ಕೇಳ್ರಿ ಹೆಂಗೆ ಆಗ ಹೋತು. ನಿನಗೆ ಯಾವುದು ಬೇಕು ಅಂದ ಪಾರ್ವತಿ. ನೋಡ್ರಿ, ಮಹರುದ್ರ ದೇವರು ಆಗಾತಂದ ಬರೀ ಒಂದು ಮ್ಯಾಲಿಂದ ಕೇಳಿದೆ, ಕೆಳಗಿಂದು ವಿಕಾರ ಆಕಾರ ಆಗಬಾರ್ದು. ಮನುಷ್ಯ ದೇಹ ಸೃಷ್ಟಿ ಮಾಡೀನಿ, ಚಂದದ ದಷ್ಟಪುಷ್ಟದ ಮೈ, ಹೊಟ್ಟಿ ಕೈ ಕಾಲು ಎಲ್ಲ ಚಲೋ ಅವ. ತಲೆ ಒಂದು ಬ್ಯಾರೆ ಕೊಡ್ರಿ ಅಂದ್ಲಾಕಿ. ತಲೆ ಒಂದು ಬ್ಯಾರೆ ಕೊಡಲಿ ಅಂದ ತಕ್ಷಣದಲ್ಲೇ ಮಹರುದ್ರ ದೇವರು ತನ್ನ ಭೃತ್ಯಗಣಕ್ಕೆ ಆಜ್ಞಾ ಮಾಡಿದರು. ಆಯಿತು, ಹೊರಡಿತು ಆಜ್ಞಾ. ಹೋದಗಳು ಏನಾಯಿತು, ಯಾರು ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿರ್ತಾರೋ ಬಹುಕಾಲ ಪರ್ಯಂತಂ ಉತ್ತರೆ ದಿಶಾಯಾಂ ಶಯನೋ ಭೂತ್ವ. ನೋಡ್ರಿ, ಭಾಳ ದಿವ್ಸ ಮಲಗಬಾರ್ದಂತ. ಇಲ್ರಿ, ಮತ್ತು ನಾವು ಗುಡಿಯಾಗ ಮಲ್ಕೊಂಡೀವಿ, ಉತ್ತರಕ್ಕೆ ಮಲ್ಕೊಂಡೀವಿ ಅಂತ ನಿಮ್ಮ ಶಿರಚ್ಛೇದನ ಆಗೋದಲ್ಲ, ಗಾಬರಿ ಆಗಬಾಡ್ರಿ. ನಿತ್ಯ ಯಾರು ಉತ್ತರಕ್ಕೆ ತಲೆ ಮಾಡಿ ಮಲಗ್ತಾರೋ ಒಂದು ದಿವಸ ಮೃತ್ಯು ನಿಶ್ಚಿತ. ಎಲ್ಲವಕ್ಕೂ ಮೃತ್ಯು ಸೂಚನೆ ಕೊಡ್ತದೆ ಶಾಸ್ತ್ರ.
ತಿಳಿತಿರೋ ಇಲ್ಲೋ? ಪ್ರತಿಯೊಂದು ನಮಗೆ ಮೃತ್ಯು ಸನ್ನಿಹಿತವಾಗ್ತದೆ ಅಂತ ತೋರಿಸಿಕೊಡ್ತದೆ ನಾವು ಮಾಡುವ ಆಚರಣೆಯಿಂದ. ಅಪದ್ದು, ಅನೀತಿ, ಅಧರ್ಮ ಇವೆಲ್ಲ ನಮ್ಮ ಆಯುಷ್ಯ ಕ್ಷೀಣಕ್ಕೆ ಬರೋವು. ತಪಸ್ಸು ಆಯುಷ್ಯ ವೃದ್ಧಿ. ನೋಡಿ, ದೊಡ್ಡ ದೊಡ್ಡ ಋಷಿಗಳೆಲ್ಲ ತಪಸ್ಸು ಮಾಡಿದರು, ಅವ್ರು ಇನ್ನೂ ಸತ್ತಿಲ್ಲ, ಇನ್ನೂ ಇದ್ದಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು, ಕಶ್ಯಪರು, ಯಾಜ್ಞವಲ್ಕ್ಯ ಮಹರ್ಷಿಗಳೆಲ್ಲ ಮಹಾಜ್ಞಾನಿಗಳು ಇನ್ನೂ ಇದ್ದಾರೆ. ನೀವು ಕರೆದ್ರೆ ಬರ್ತಾರೆ. ಅದಕ್ಕೆ ಎಂಥ ನಿದರ್ಶನ ಜಗತ್ತಿನಲ್ಲಿ ಈ ಅದ್ಭುತವಾದಂಥ ಕಾರ್ಯ ಗಣಪತಿದು. ಆ ಶಕ್ತಿಯನ್ನು ಭಗವಂತ ಕೊಟ್ಟ, ಆಗೋತು. ಆ ಉತ್ತರಕ್ಕೆ ಮಲಗಿರ್ತಕ್ಕ ಆನೆ, ಅದು ಆನೆ ಮಲಗೋದಿಲ್ಲ, ಮಲಗಿತು ಅಂದರೆ ಸಾಯ್ತದಂತ ಅರ್ಥ. ನೋಡ್ರಿ, ಲೋಕದಲ್ಲಿ ಕೆಲವು ಪ್ರಾಣಿಗಳು ಮಲಗಿದರೆ ಮುಗಿತವು, ಮುಗಿದೇ ಸತ್ತಂಗೆ ಅವು, ಮಲಗೋದೇ ಇಲ್ಲ, ನಿಂದ್ರೋದಿಲ್ಲ. ಕುದುರೆ ಎಂದೂ ಮಲಗೋದಿಲ್ಲ, ನಿಂತಲ್ಲೇ ನಿದ್ದೆ ಮಾಡ್ತದೆ. ನಮ್ಮ ಮಿಚ್ಚರ್ ಕಾಲು ಚಾಚ್ಕೊಂಡು ಎದ್ವಾ ಮಲಗೋದಿಲ್ಲ. ಆನೆ ಮಲಗೋದಿಲ್ಲ. ನೋಡ್ರಿ ಎಂಥ ಪ್ರಾಣಿಗಳು, ಎಂದೆಂದೆಂದೂ ಮಲಗೋದಿಲ್ಲ. ಇವೆರಡು ಪ್ರಾಣಿಗಳು ವಿಲಕ್ಷಣ ಪ್ರಾಣಿಗಳು. ಮಲಗಿದ್ವು ಅಂದ್ರೆ ಮೃತ್ಯು ಅಂತ. ಮಲಗಿತ್ತು, ಶಿರಚ್ಛೇದನ ಮಾಡಿಕೊಂಡ್ರು, ಮೃತ್ಯು ತಂದರು. ನೋಡ್ತಾರೆ ಗಜ, ಆನೆ. ಆಗ ಪಾರ್ವತಿ ಹೇಳಿದರು, ನೋಡಿ ಇವರು ತಂದಾರ, ಮುಗಿದ ಸ್ವಾಮಿ ನಿಮ್ಮ ಆಜ್ಞೆ ಆಗ್ಯದ ಇಡು ಅಂದರು. ನೋಡ್ರಿ ಮಹರುದ್ರದೇವರು ಎಂಥ ಶಕ್ತಿ. ಇಲ್ಲಿ ಪಾರ್ವತಿ ಮಣ್ಣಿನಲ್ಲಿ ಜೀವ ತುಂಬಿದರೆ ಶಿರಚ್ಛೇದಿತವಾಗಿರ್ತಕ್ಕ ವಸ್ತುವನ್ನು ಪುನಃ ಸೃಷ್ಟಿ. ನೋಡ್ರಿ ಈಗ ಮಾಡ್ತಾರಲ್ಲ, ಕೈ ಕಟ್ಟಾತು ಅಂದರೆ ಡಾಕ್ಟರ್ ಹತ್ರ ಕೈ ಜೋಡಿಸಿಬಿಡ್ತಾರೆ, ಒಂದೇ ಆಗಿಬಿಡ್ತದೆ. ಆ ದೇವತೆಗಳ ಉಪಾಸನೆ ಮಾಡಿದರೆ ನಿಮ್ಮ ಕೈ ಕಾಲು ಏನೂ ಕಟ್ಟಾಗೋದಿಲ್ಲ. ಅವು ಆಗ್ಯಾವ ಅಂದರೆ ಏನೋ ಮಾಡೀವಿ ಅಂತ ಅರ್ಥ ಅಷ್ಟೇ. ಯಾಕಂದರೆ ದೇವತೆಗಳ ರಕ್ಷಣೆ ಮಾಡುವ ಕಾಲಕ್ಕೆ ಅಷ್ಟು ಶಕ್ತಿ ಅವ್ರ ಹತ್ರ ಅದ. ಕ್ಷಣಾರ್ಧದಲ್ಲಿ ಕೂಡಿಸಿಬಿಟ್ರು, ಬಂದ ಬಿಡಿತು. ಜೀವಕಳ ತುಂಬಿದ್ರು, ನೋಡ್ತಾರೆ ಮೇಲೆ ಗಜ, ಕೆಳಗೆ ಮನುಷ್ಯ. ಗಜಾನನ ನೋಡು, ಅದನ್ನೇ ಪ್ರಸಿದ್ಧಿ ಆದಾತ. ಎಂಥ ವಿಚಿತ್ರ, ಮುಖದಿಂದಲೇ ಪ್ರಸಿದ್ಧಿ ಆಗ್ತಾರ, ಹೌದಲ್ಲೋ? ನರಸಿಂಹ, ಕೆಳಗೆ ಮನುಷ್ಯ ದೇಹ, ಮೇಲೆ ಸಿಂಹ. ಏನು ವಿಚಿತ್ರ ರೀ. ಹಯಗ್ರೀವ, ಮೇಲೆ ಕುದುರೆ ಮುಖ, ಕೆಳಗೆ ಮನುಷ್ಯ ದೇಹ. ನೋಡಿ ಏನು ಮಾಡ್ತೀರಿ. ಹಂಗೆ ಲೋಕದಲ್ಲಿ ಮುಖದಿಂದ ಪ್ರಸಿದ್ಧಿ ಆಗ್ತಾರೆ. ಅದಕ್ಕೆ ಮುಖ ನೋಡಿದ ಕ್ಷಣ ಈ ಮನುಷ್ಯ ಎಂತಾತ ಅಂತ ಹೇಳ್ಬೋದಂತ. ಆತನ ಕೈ ಕಾಲು ನೋಡಬೇಕಾಗಿಲ್ಲ, ಕೈ ಹೆಂಗದ ಕಾಲು ಹೆಂಗದ ತೊಗೊಂಡು ಏನು ಮಾಡ್ಬೇಕು, ಮುಖ ನೋಡಿಬಿಟ್ರೆ ತನ್ನ ಹಣೆ ಬಾರಿ ಹೇಳ್ಬೋದು. ಹಂಗೆ ಗಜಾನನ ಅಂತ ಸೃಷ್ಟಿಯಾದ. ಆಗ ಪಾರ್ವತಿ ಅಂದು ಇಂಥ ಅಕರಾಳ ವಿಕರಾಳ ರೂಪ ಮಾಡಿಸಿ, ಅಪ್ಪ ಮಹಾರಾಯ ಮುಂದೆ ಗತಿ ಏನು, ಈತನ ಯಾರು ನೋಡ್ತಾರೆ, ಏನು ಎಲ್ಲರೂ ನೋಡಿ ಹಾಸ್ಯ ಮಾಡ್ತಾರೆ. ಓಹೋ, ಆಗ ಏನು ಮಾಡಬೇಕು, ಏನು ಬೇಡ, ಹೊರ ಕೊಡೋ ಅಂದು ರುದ್ರದೇವರಂದರು, ನಾನು ಸೃಷ್ಟಿ ಮಾಡೀನಿ, ನಾಮಕರಣ, ಬರ್ತ್ಡೇಕ್ಕೆ ಎಲ್ಲರನ್ನು ಕರಿಬೇಕಲ್ಲ, ದೇವತೆಗಳಿಗೆ ಆಹ್ವಾನ ಕಳಿಸ್ತ್ಯ. ವಿಷ್ಣುವಿನಿಂದ ಆರಂಭಿಸಿ ಸಕಲ ದೇವತೆಗಳು ಬಂದರು. ಬರ್ತ್ಡೇ ಯಾರ್ದು? ಗಣಪತಿದು, ಗಜಾನಂದು. ಹೆಸರಿಟ್ಟುಗಳೇ ನಾಮಕರಣ ಆಗಿ ಹೋತು. ಗಜಾನನ ಮುಖದ ಮೇಲೆ ನಿರ್ಣಯ ಮಾಡಿಬಿಟ್ರು. ರೆಡಿ. ಮುಖದ ಮೇಲೆ ಉಗ್ರಕೋಪಿ, ಶಾಂತ ಮೂರ್ತಿ ಅಂತೀವಿಲ್ಲೋ, ಮಾರು ಹಿಂಗೆ ಮಾಡಿದಂದ್ರೆ ಅಪಾಪ ಉಗ್ರಮೂರ್ತಿ ಅಪ್ಪ ಅಂತಾರೆ. ನೋಡಿ ಹೆಸರು ಬಂದೇ ಬಿಡುತ್ತೆ ಅಲ್ಲಿ. ಏನು ಬೈದರು ಬೈಸಂಟ್ರು, ಶಾಂತ ಮೂರ್ತಿ. ನೋಡಿ ಹೇಗದ, ಮುಖದ ಮೇಲೆ ಗೊತ್ತಾಗ್ತದೆ, ಹೌದಲ್ಲಪ್ಪ? ಲೋಕದಲ್ಲಿ ಹಂಗೆ ಮಹಾನುಭಾವ ಅಲ್ಲಿ ನಿರ್ಣಯ ಮಾಡಿ ಕೊಟ್ಟುಬಿಟ್ರು. ಎರಡನೇ ಮಾತೇ ಇಲ್ಲ. ಎಲ್ಲರೂ ಒಂದೊಂದು ವರ ಕೊಟ್ಟರು. ನೋಡ್ರಿ ಎಲ್ಲ ವರ ಬಂತು. ಆ ವರಗಳು ಬೇಕಷ್ಟು ಅವನ್ನೆಲ್ಲ ಹೇಳ್ಕೊತ ಹೋದರೆ ಇನ್ನೊಂದು ಯಾವುದು ಶಮಂತಕ್ಕೆ ಬರೋ ತನಕ ಇಲ್ಲೇ ಇರಬೇಕಾಗ್ತದೆ. ಅದಕ್ಕೆ ಪ್ರಧಾನವಾದ 3 ವರಗಳನ್ನು ಪ್ರಧಾನವಾಗಿ ತಗೊಂಡ್ರು. ಯಾರು ಕೊಟ್ಟರು? ಬ್ರಹ್ಮದೇವರು ಒಂದು ವರ ಕೊಟ್ಟರು. ಏನಪ್ಪ? ಗಣಪತಿ ಗಜಾನನ ಅಂತ ಇವತ್ತು ನಾಮಕರಣ ಮಾಡಿದ ರುದ್ರದೇವರು ಮಗಂದು. ಅಪ್ಪನೇ ಮಾಡ್ಬೇಕು ನಾಮಕರಣ, ಯಾರ್ಯಾರು ಮಾಡಬಾರ್ದು, ತಿಳಿತ್ರಾ? ಇಲ್ರಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ನಾಮಕರಣ ಮಾಡಬಾರ್ದು. ಅಪ್ಪ ಅಮ್ಮ, ಅಪ್ಪ ಮುಕ್ಕಾಲು, ಅಮ್ಮ ಕಾಲು. ಮತ್ತು ಕಾಲು ಅಂದರೆ ಕಾಲಲ್ಲ, ಅಪ್ಪ ಅಂದರೆ ಆ ಮುಕ್ಕಾಲು ಭಾಗದಲ್ಲಿ ನಿರ್ಣಯ ತೊಗೋಬೇಕಂತ. ನೋಡಿ, ನೀವು ಗಜಾನನ ಅಂತ ಹೆಸರಿಟ್ರು, ಮುಗೀತು. ಆಯಿತು. ವರ ಕೊಟ್ಟ ಬ್ರಹ್ಮದೇವರು ಏನಂತ? ಅಪ್ಪ ಗಣಪತಿ ಗಜಾನನ, ನಿನ್ನನ್ನು ಜಗತ್ತಿನಲ್ಲಿ ಯಾರು ಮೊದಲು ಪೂಜಾ ಮಾಡೋದಿಲ್ಲೋ ಅವರ ಕೆಲಸಗಳೆಲ್ಲವೂ ಸರ್ವನಾಶ ಆಗಿ ಹೋಗಲಿ ಅಂತ ಹೇಳಿ. ಅಂಥ ಯಾವ ಬ್ರಹ್ಮದೇವರು ಆದಿಪೂಜಿತ, ಲೋಕದಲ್ಲಿ ನೀನು ಮೊದಲು ಪೂಜಿತನಾಗು. ನಿನ್ನ ಯಾರು ಪೂಜಾ ಮಾಡೋದಿಲ್ಲೋ ಅವರ ಕೆಲಸಗಳೆಲ್ಲ ಪರಿಸಮಾಪ್ತಿ, ವಿಘ್ನದಿಂದಲೇ ಪರಿಸಮಾಪ್ತಿ ಆಗಲಿ ಅಂದರೆ ಮುಕ್ತಾಯ ಆಗಲಿ ಅಂದರೆ ಹಾಳಾಗಲಿ ಅಂತ. ನೋಡಿ, ಎರಡನೆಯದು ಏನು ಕೊಟ್ಟರು ರೀ ಗಣಪತಿಗೆ? ಯಾರು ಕೊಟ್ಟರು? ಮಹಾನುಭಾವರು. ವಾಯುದೇವರು ಒಂದು ವರ ಕೊಟ್ಟರು ಗಣಪತಿಗೆ. ಅಪ್ಪ ಗಣಪತಿ, ನೀನು ಏನಂತಿ ಆ ಕೆಲಸ ಆಗಲಿ ಅಂದರು. ನೀನು ಮನಸ್ಸಿನಾಗ ಮಾಡಿದಿ ಅಂದರೆ ಆ ಕೆಲಸ ಮುಗಿದು ಹೋಗಲಿ, ತಕ್ಷಣದಲ್ಲೇ ಆಗಿಬಿಡಲಿ. ನೋಡಿ, ವಾಯುದೇವರು ಕೊಟ್ಟಂತ
ಆಮೇಲೆ ಕಡೆಗೆ ಒಂದು ಅಪ್ಪ ಕೊಡ್ಬೇಕಲ್ಲ, ಅವರಪ್ಪ ಒಂದು ವರ ಕೊಟ್ಟ. ಅಪ್ಪ, ಇವತ್ತಿನ ದಿವಸ ನೀ ಹುಟ್ಟಿದಿ, ಇವತ್ತಿನ ದಿವಸ ನಿನ್ನ ಪೂಜಾ ಯಾರು ಮಾಡೋದಿಲ್ಲೋ, ನಿನ್ನ ನೋಡಿ ಯಾರು ನಗುತ್ತಾರೋ ಅವ್ರ ಲೋಕದಲ್ಲಿ ಹಾಸ್ಯಾಸ್ಪದರಾಗಿ ಇರಲಿ. ಪ್ರಧಾನ ವರಗಳು ಇನ್ನೂ ಭಾಳ ಕೊಟ್ಟಾರ. ಒಬ್ರು ಇಲಿ ಕೊಟ್ಟರು, ಒಬ್ರು ಇದನ್ನು ಕೊಟ್ಟರು, ಎಲ್ಲ ಭಾಳ ಅವ. ಇಲ್ಲಿ ಬೇಡ ಅಂದಮೇಲೆ ಇಂಥ ವಿಲಕ್ಷಣವಾಗಿರ್ತಕ್ಕಂಥ 3 ವರಗಳಿಂದ ಬದ್ಧಿತನಾಗಿರ್ತಕ್ಕವನಾದ ಗಣಪತಿ ತಗೊಂಡ. ಆಯಿತು, ಅವತ್ತಿನ ದಿವಸ ಹುಟ್ಟು ಹಬ್ಬದಲ್ಲಿ ಮನೆಯೊಳಗೆ ಯಥೇಷ್ಟವಾದ ಭೋಜನವನ್ನು ಮಾಡಿದ. ಆಗಿಂದಾಗಲೇ ದೇವತೆಗಳಿಗೆ ಸೃಷ್ಟಿ ಆಗೇ ಬಿಡ್ತಾರ ನೋಡ್ರಿ. ಆನೆ ಮರಿ ಹಾಕ್ತದೆ, ಹಾಕಿದ ತಕ್ಷಣ ತಿಂತದದು. ನಮ್ಮ ಕೂಸುಗಳು ತಿಂದಾರಪ್ಪ, ಡಾಕ್ಟ್ರ್ ಅಪ್ಪಣೆ ಕೊಡೋ ತನಕ ಮುಂದಿಲ್ಲ ಹಿಂದಿಲ್ಲ. 8 ದಿವಸ ICU, ಆಮೇಲೆ KCU ಅಂತಾರೆ. ಇದನ್ನು ಮನೆಗೆ ಕಳಿಸೋರಾಗ ನಿತ್ರಾಣಾಗಿ ಹೋಗಿರ್ತದೆ ನೋಡ್ರಿ. ಆನೆ ಎಂಥ ಶಕ್ತಿ ಅದು, ಹೌದಾ? ಅದು ತಕ್ಷಣದಲ್ಲೇ ಭಕ್ಷಣ ಮಾಡೇ ಬಿಡ್ತದೆ. ಎಂಥ ಶಕ್ತಿ ಅದು. ಹಂಗೆ ಗಜಾನನ ಈತ ಇಂಥ ಮಹಾನುಭಾವ ನೋಡಿ. ಏನು ಮಾಡಿದ? ಅವತ್ತಿನ ದಿವಸ ಮಾಡಿದಗಳೇ ದೇವತೆಗಳೆಲ್ಲ ಅಡುಗೆ ಮಾಡಿದ್ರು, ಊಟ ಮಾಡಿ ಹೊರಗೆ ಬಂದ. ನೋಡೋಣ ಇವತ್ತಿನ ದಿವಸ ನಿರ್ಣಯ ಆಗ್ಯದಂತ. ಸರಿಯಾಗಿ ಭೂಲೋಕಕ್ಕೆ ಬಂದ. ವರಪ್ರದಾನ, ಯಾರ್ಯಾರು ನನ್ನ ಪೂಜೆ ಮಾಡ್ತಾರೋ ವರ ಕೊಡಬೇಕು ಅಂತ. ದೇವತೆಗಳಿಗೆ ಮೊದಲು ಆ ಕೆಲಸ ಏನು? ತಮಗೆ ವರ ಬಂತು ಅಂದರೆ ಇನ್ನೊಬ್ಬರಿಗೆ ಹಂಚುವುದು ದೇವತೆಗಳ ಸ್ವಭಾವ. ಮನುಷ್ಯ ದೈತ್ಯರ ಸ್ವಭಾವ ಏನು ಸಿಗ್ತದೋ ಬಡ್ಕೊಂಡು ಹೋಗೋದು ಅಂತ ಸ್ವಭಾವ. ಎಲ್ಲಿ ಸಿಗ್ತದೋ ಯಾವ ಸಿಗ್ತದೋ ಹಾಕಿ ಕೊಡೋದೆ, ಮುಂದೆಲ್ಲ ಹಿಂದೆಲ್ಲ ಕೆಲಸ ನೋಡಿರಿ. ಇದು ಮನುಷ್ಯ ದೈತ್ಯರ ಕೆಲಸ. ಆಗಿಂದಾಲೆ ವರ ಕೊಡಬೇಕು ಅಂತ ಬಂದ. ಈತನ ದೇವನಂಥ ಹೊಟ್ಟೆ ಊಟ ಮಾಡಿದ್ದ. ಕೆಲವರು ಊಟ ಮಾಡಿದ್ರೆ ಹೊರಗೆ ಮುಂದೆ ಬರ್ತದೆ ಹೊಟ್ಟೆ, ಇಲ್ಲಕ್ರೆ ಇಲ್ಲ, ಹೀಗೆಲ್ಲ ಇರ್ತದೆ. ಇದೊಂದು ವಿಲಕ್ಷಣವಾದ್ದು. ಹಂಗೆ ಪಾಪ ಹೊಟ್ಟೆ ಬಂತು, ಹೊರಗೆ ಬಂದ. ಮೋಷಕ ವಾಹನ ಸರಸ್ವತಿ ಕೊಟ್ಟಿದ್ಲಂತೆ. ಆ ಮೋಷಕ ವಾಹನ ಕೊಟ್ಟಿದ್ಲು, ಅದು ಒಂದು ತಪಸ್ಸು ಮಾಡಿತ್ತು. ನಾನು ಸೇವಾ ಮಾಡ್ಬೇಕಂತೂ ಅದು ಇಲಿ ಕೊಟ್ಟರು, ಇಲಿ ಬಂತು, ಅದ್ರ ಮೇಲೆ ಕೂತ್ಕೊಂಡು ಹೊರಟ. ದೊಡ್ಡ ಇಲಿ ಅದು, ಈ ಸಣ್ಣ ಇಲಿ ಯಾವ ಗುದ್ದೆಗೆ ಹೋಗಂಬ ಇಲಿ ಅಲ್ಲ. ಇಲಿ ಅಂದ್ರೆ ಏನು? ಆನೆ ಅಂತೆ ಇತ್ತಂತ ಇಲಿ. ಗಜವತ್ ಸಂತಿತ ಮೋಷಕಾಹ ಅಂತ ಬರೀತಾರೆ. ಆನೆ ಹೆಂಗಿತ್ತಂತ. ಇಂಥ ಗಣಪತಿ ಅಂದ್ರೆ 10 ಮಂದಿನ ತೊಗೋತಿತ್ತದು ಮೇಲೆ ಕೂಡು ಅಂತೇಳಿ. ಅಷ್ಟು ತೀಕ್ಷ್ಣ ಚಂಚಲವಾದದ್ದು ಅದು ಇಲಿ. ಭಾಳ ಚಂಚಲ ಸ್ವಭಾವ ಅದಕ್ಕೆ. ಅಲ್ಲಿ ನೋಡಿದ್ರಾಗ ಪಟ್ಟಂತ ಮಾಯ ಆಗ್ತದೆ ನೋಡಿ. ಎಂಥ ಶಕ್ತಿ ಹೊರಟಿತ್ತು. ಆಗ ಅದೇ ಚಂದ್ರ ಉದಯ ಆಗಿದ್ದ, ಪೂರ್ಣ ಇದ್ದ ಚಂದ್ರ. ಪಾಡ್ಯದಿಂದ ಪೂರ್ಣ ಬರ್ತದ್ದಾತ. ಅಮಾವಾಸ್ಯೆ ತನಕ ಚಂದ್ರ ಇರ್ತದ. ಏನು ಮಾಡ್ತೀರಿ ನೋಡ್ರಿ, ಎಂಥ ವಿಚಿತ್ರ. ಅಮಾವಾಸ್ಯೆ ಹಂಗೆ ಇರ್ತದ, ಪಾಡ್ಯ ಹಂಗೆ ಇರ್ತದ, ಬಿದಿಗೆ ಹಂಗೆ ಇರ್ತದ. ಚಂದ್ರ ಬಂದ, ನೋಡಿದ, ಏನು ವಿಚಿತ್ರ ಅಂದ. ಯಾರೀತ? ಅವನಿಗೆ ಗೊತ್ತೇ ಇಲ್ಲ. ದೇವತೆಗಳ ಆಹ್ವಾನಕ್ಕೆ ಚಂದ್ರ ತಿರಸ್ಕಾರ ಮಾಡಿದ್ದ. ಯಾರು? ಮಹಾರುದ್ರ ದೇವರ ಆಹ್ವಾನ ಕಳಿಸಿದ್ರು ಎಲ್ಲರಿಗೂ. ನೋಡ್ರಿ, ಭಾಳ ಎಚ್ಚರದಿಂದ ಕೇಳ್ರಿ ಈ ವಿಷಯ. ಯಾರು ದೊಡ್ಡವರ ಆಹ್ವಾನವನ್ನು ತಿರಸ್ಕಾರ ಮಾಡ್ತಾರೋ ಅವ್ರಿಗೇನಾಗ್ತದೆ? ಕ್ಷಯರೋಗ ಬರ್ತದೆ, TB. ಇಲ್ಲಿ ತೋರಿಸ್ಕೊಟ್ಟು ನೋಡ್ರಿ. ಮಹಾರುದ್ರ ದೇವರ ಆಜ್ಞಾ ಉಲ್ಲಂಘನೆ ಮಾಡಿದ ಚಂದ್ರ ಬಂದ, ನೋಡಿದ, ನಕ್ಕ. ಇದೇನು ವಿಚಿತ್ರ ಆಕಾರ ಅಂದ. ನೋಡಿ, ಇಷ್ಟೇ ಬೇಕಾಗಿತ್ತು. ನೀನು ಆಡಿದ ಮಾತು ಸತ್ಯ ಆಗಲಿ ಅಂತ ಯಾರು ಕೊಟ್ಟಿದ್ರು? ವಾಯುದೇವರು. ಏನು ಕೆಲಸ ರೀ! ತಕ್ಷಣದಲ್ಲೇ ಅಭಿಮಂತ್ರಣ ಮಾಡಿದ. ಚಂದ್ರ ಬಂದಿಲ್ಲ ಅಂತ ಗೊತ್ತಾತು. ನಮ್ಮಪ್ಪ ದೊಡ್ಡ ದೇವತೆ, ಅವನ ಆಜ್ಞೆ ಉಲ್ಲಂಘನೆ ಮಾಡ್ಯಾನ ಅಂದ. ಕೈಯಾಗಿ ನೀರು ಹಾಕ್ಯಂಡ, ಎಲೆ ಚಂದ್ರ, ಇವತ್ತಿನಿಂದ ಯಾರು ನಿನ್ನನ್ನು ನೋಡ್ತಾರೋ ಅವರೆಲ್ಲರೂ ಮಿಥ್ಯಾಪವಾದಿಗಳಾಗಿ ಲೋಕದಲ್ಲಿ ಮೆರೀಲಿ ಅಂದ. ಅಂದರೆ ಬರೇ ಸುಳ್ಳು ಹೇಳೋರಾಗಲಿ, ಸುಳ್ಳಿನ ಆಪಾದನೆ ಬರೋರಾಗಲಿ ಅಂತ. ಎಂಥ ವಿಚಿತ್ರ. ನಮ್ಮಪ್ಪನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಿ, ಇವತ್ತಿನಿಂದ ನಿನಗೆ ಕ್ಷಯರೋಗ ಪ್ರಾರಂಭ ಆಗಲಿ ಅಂದ. ಕ್ಷಯರೋಗ ಬಂದರೆ ಸತ್ತು ಹೋಗ್ತಾರೆ, ಮನುಷ್ಯ ಉಳಿಯೋದಿಲ್ಲ. ಈಗೇನು ಔಷಧ ಬಂದವು ಖರೆ, ಆದರೂ ಸ್ವಲ್ಪ ಇರ್ತದೆ ಅದರೊಳಗೆ, ಅದರಿಂದಲೇ ಸಾಯೋದವರು. ಅಷ್ಟು ಅಪಾಯಕಾರಿ ರೋಗ ಅದು, ಅದ್ಭುತವಾದ ರೋಗ. ರೋಗದಲ್ಲಿ ಅದ್ಭುತವಾದ ರೋಗ ಅಂದರೆ 2 ಶಾಸ್ತ್ರದಲ್ಲಿ, ಒಂದು ಕುಷ್ಠರೋಗ, ಒಂದು ಕ್ಷಯರೋಗ. ನೋಡ್ರಿ, ಇವು ಯಾವುವು ಅಲ್ಲ. ಇವನ್ನೆಲ್ಲ ಜಗತ್ತಿಗೆ ಹೆದರಿಸಿ ಏನೇ ಮಾಡಿದ್ರು ಗೊತ್ತಿಲ್ಲ, ನಿಮಗೆಲ್ಲ ಅನುಭವಿಸಿರಿ. ಹೆದರಿಸಿ ನಮ್ಮನ್ನು ಹೆದರಿಸ್ಕೊಂಡು ಕೂತ್ಕೊಂಡ. ರೋಗದಲ್ಲಿ 2 ರೋಗಗಳು ಮಹಾಪ್ರಬಲ ರೋಗ, ಒಂದು ಕ್ಷಯ, ಒಂದು ಕುಷ್ಠ. ಕೂ ನೋಡಿ, ಎಂಥ ವಿಚಿತ್ರ, ಎಂಥ ರೋಗಗಳು. ಇಂಥ ರೋಗ ಬರಲಿ ಅಂದ. ಥಟ್ಟಂತ ಕೆಳಗೆ ಇಳಿದೇ ಬಿಟ್ಟ. ತಪ್ಪ ಮಾರಾಯ, ನಾ ಮಾಡಿ ತಪ್ಪಾಗ್ಯದಂತ ಚಂದ್ರ ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಆಗ ಕನಿಕರಗೊಂಡ ದೇವತಾ
ನೋಡ್ರಿ, ದೇವತೆಗಳಲ್ಲಿ ಎಂಥ ಸ್ವಭಾವ ಇರ್ತದೆ. ನಾವೇನಾದರೂ ತಪ್ಪು ಮಾಡಿ ಗಣಪತಿ ಗುಡಿಗೆ ಬಂದರೆ, ಹನುಮಪ್ಪನ ಗುಡಿಗೆ ಹೋದರೆ, ಈಶ್ವರನ ಗುಡಿಗೆ ಹೋದರೆ ದೇವರು ಎಷ್ಟು ಜಲ್ದಿ ಕ್ಷಮಿಸ್ತಾನೆ ಗೊತ್ತೇನು? ಹೋಗಲಿಲ್ಲ ಅಂದ್ರೆ ನಿಮ್ಮ ತಪ್ಪು. ಹೋದ ಮೇಲೆ ಕ್ಷಮಿಸೋದು ಅವನು ದೊಡ್ಡ ಗುಣ. ನಾವು ಹೋಗೋದೆಲ್ಲ ಹಿಂಗೆ ಸಂಸಾರದಲ್ಲಿ ಬಿದ್ದು ಒದ್ದಾಡ್ಲಕತ್ತಿ. ಹೌದಾ? ಎಂಥ ವಿಪರ್ಯಾಸ ನೋಡ್ರಿ. ಆಗ ಹೋತು, ಕ್ಷಮಿಸೇ ಬಿಟ್ಟ. ಎಂಥ ಅನುಗ್ರಹ ಮಾಡಿದ. ಏನು ಅಂದ? ಅಪ್ಪ 2 ಶಾಪ ಕೊಟ್ಟೀನಿ, 2 ಶಾಪ ವಿಶಾಪ ಕೊಡ್ತೀನಿ ಅಂದ. ಇವತ್ತಿನಿಂದ ನಿನ್ನ ನೋಡಿದವರಿಗೆ ಹಾಸ್ಯಾಸ್ಪದವಾದ ಜೀವನ ಬೇಕಾಗಿಲ್ಲ. ಇವತ್ತು ಒಂದೇ ದಿವಸ ಅಂದ. ಇವತ್ತು ಮಾಡಾಗ್ಯದ, ಉಳ್ಕೊಂಡಿರೋ. ಆದರೂ ನೋಡಬೇಕು. ನೋಡಿದರೂ ಹೇಳಕ್ಕೆ ಬರೋದಲ್ಲ, ತಟಕನ ಕಾಣಿಸಿ ಮತ್ತೆ ಮರಿ ಆಗಿಬಿಡ್ತಾನೆ. ಅವತ್ತು ದರ್ಶನ ಕೊಟ್ಟೇ ಕೊಡ್ತಾನೆ. ಆದರೆ ಇವತ್ತು ಮಾಡಾಗ್ಯದ. ಏನ್ರಿ ಮಾಡಾಗ್ಯದ, ನಮಗೇನು ಬೇಕಾಗಿಲ್ಲ ಅನ್ಬಾಡ್ರಿ. ಆದರೂ ಕೇಳಬೇಕು. ವರ್ಷದ ತನಕ ಯಾವ ಅಪವಾದಗಳು ಬರೋದಿಲ್ಲ. ಆಯಿತು. 2ನೇದು, ಒಂದೇ ದಿವಸ ಚಂದ್ರ ದರ್ಶನದಿಂದ ಅಪವಾದ ಬರಲಿ, ಮುಗೀತು. ನೋಡು, ಇಡೀ ಕಂಪ್ಲೀಟ್ ಕೊಟ್ಟಿದ್ದ. ಚಂದ್ರ ನೋಡಂಗಿದ್ದಿಲ್ಲ ಯಾರು. ನೋಡಿದರೆ ನಮ್ಮ ಮೇಲೆ ಕಳ್ಳತನ, ಲಂಚಕೋರ, ವ್ಯಭಿಚಾರಿ ಅಂತ ದೋಷಗಳು ಬರ್ತದೆ. ಒಂದೇ ದಿವಸ ಕೊಟ್ಟ. ಎಕ್ಸಂಪ್ಷನ್. ನೋಡು, ದೇವತೆಗಳಿಗೆ ಎಂಥ ಶಕ್ತಿ ಅದು. ಎಕ್ಸಂಪ್ಷನ್ ಮಾಡುವ ಶಕ್ತಿ ನಮ್ಮ ದೇವತೆಗಳಲ್ಲಿ ಉಂಟು. ಮನುಷ್ಯರು ಮಾಡ್ತಾರಾ? ಏನೇನೂ ಮಾಡೋದಿಲ್ಲ. ತಮ್ಮದೇ ತಮಗೆ ಉಳ್ಕೊಂಡ್ರೆ ರಗಡಾಗಿರುತ್ತೆ. ನಮ್ಮದೇನು ಮಾಡ್ತಾರೆ. 2ನೇ ಶಾಪ ವಿಶಾಪವನ್ನು ಕೊಟ್ಟ. ನೋಡ್ರಿ, ಏನು? ನಿನಗೆ ಕ್ಷಯರೋಗ ಬರಲಿ ಅನ್ನಲ್ಲ. ನೋಡ್ರಿ, ಕ್ಷಯರೋಗ ಅಂದರೆ ಕೃಷ್ಣಾರ್ಪಣೆ ಆಗಿ ಹೋಗ್ತಾನಂತ ಅರ್ಥ. ಕ್ಷಯರೋಗ ಬರಲಿ, ಆದ್ರೆ ಗುಣ ಆಗಲಿ ಅಂದ. ನೋಡಿ, ಏನು ಮಾಡ್ತೀರಿ? ಬರಲಿ, ಕ್ಯೂರ್ ಆಗಲಿ, ಪರಿಹಾರ ಆಗಲಿ ಅಂತ ಶಾಪ ಕೊಟ್ಟ. ಬರ್ತದಿಲ್ಲೋ ಚಂದ್ರನಿಗೆ ಕ್ಷಯರೋಗ? ಯಾವ ಪ್ರಾರಂಭ ಆಗ್ತದ? ಅಮಾಸಿ ಮರುದಿವಸ. ಅಮಾಸಿ ತನಕ ಕ್ಷಯರೋಗ ಭಾರಿ ಡೇಂಜರ್. ಅವತ್ತು ಕೃಷ್ಣಾರ್ಪಣೆ ಆಗಿಬಿಡ್ತಾನಂತ. ಮರುದಿವಸ ಮತ್ತೆ ಬೆಳಕತ್ತ ಬರ್ತಾನೆ. ಹುಣ್ಣಿಮೆ ಆದ ಮರುದಿವಸದಿಂದ ಕ್ಷಯರೋಗ ಪ್ರಾರಂಭ. ದಿನ ಸ್ವಲ್ಪ ಆಗಿ ಕಡೆಗೆ ಇಷ್ಟೇ ಕಾಣಿಸ್ತದೆ. ಎಷ್ಟು ವಿಶಾಪ! ಎಂಥ ವಿಲಕ್ಷಣವಾದ ವಿಶಾಪ! ಇದು ಭಗವಂತನ ದೇವತೆಗಳ ಅನುಗ್ರಹ ಅಂತಕ್ಕಂಥದ್ದು. ಇದು ಅದ್ಭುತವಾದದ್ದು. ಇದನ್ನು ಯಾರು ಸತ್ಯವಾಗಿ ನಂಬುತ್ತಾರೋ ಅವ್ರಿಗೆ ಪರಿಹಾರ. ಇಷ್ಟು ಶಾಪ ಕೊಟ್ಟ, ಹೋಗಿಬಿಟ್ಟ, ಮುಗಿದೇ ಹೋತು. ಎಂಥ ಆಶ್ಚರ್ಯಕರವಾದ ಘಟನೆ ನೋಡಿ. ಹೌದ್ರಿ, ಇದೆಲ್ಲ ಆತು ಖರೆ. ಚಂದ್ರನ ನೋಡಿಬಿಟ್ಟಿವಿ ನಾವೀಗ. ಚಂದ್ರನ ನೋಡಿಬಿಟ್ಟಿವಿ. ಮುಂದೆ ಪರಿಹಾರ ಏನು ನೋಡಿ ಬಂತಲ್ಲಿ. ಮುಂದೆ ಪರಿಹಾರ ಏನು? ಮತ್ತು ಅದಕ್ಕೊಂದು ಕಥೆ. ಚಂದ್ರನ ನೋಡಿದ್ಲು ಯಾರು? ಧರ್ಮಕಾಂತಿ ಅಂತ. ಯಾರು? ಚಂದ್ರಪ್ರಭುವಿನ ರಾಜನ ಹೆಂಡತಿ ನೋಡಿದ್ಲು. ಅದನ್ನು ನೋಡಿದ್ದಕ್ಕೆ ಏನಾಯ್ತು? ಅಪವಾದ ಬಂತು. ಅವತ್ತೊಂದು ದಿವಸ ಚಂದ್ರನ ನೋಡಿದ್ದಕ್ಕೆ ಅಪವಾದ. ಈ ಅಪವಾದ ಹೋಗ್ಬೇಕಾದ್ರೆ ಏನು ಮಾಡಬೇಕಾಯ್ತು? ಈ ಶ್ಲೋಕ ಪಠನ ಮಾಡಬೇಕಾಯ್ತು. ಯಾವುದು? ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಘತಕ ಸುಕುಮಾರಕಮಾರೋಧಿ ತವ ಕ್ಯಶ್ಚ ಸಮಂತಕಃ. ಇಷ್ಟು ಹೇಳಿಬಿಟ್ರೆ ಪರಿಹಾರ ಆಯಿತು. ಎಂಥ ಪರಿಹಾರ! ಅದ್ಭುತವಾದ ಪರಿಹಾರ. ಅಂತಿಂಥ ಪರಿಹಾರ ಅಲ್ಲ, ಎಲ್ಲ ಅಪವಾದಗಳು ಹೋಗ್ಬಿಡ್ತಾವೆ. ಕ್ಷಯರೋಗ ಹೋಗ್ತದೆ, ಅಪವಾದಗಳು ಪರಿಹಾರ ಆಗ್ತದೆ. ಸಿಂಹ ಪ್ರಸೇನಮವಧಿ. ಸಿಂಹ ಪ್ರಸೇನನನ್ನು ಕೊಲ್ಲಿತು. ಸಿಂಹ ಪ್ರಸೇನ ರಾಜನನ್ನು ಕೊಲ್ಲಿತು. ಸತ್ರಾಜಿತ ಪ್ರಸೇನ ಅಂತ ಇಬ್ಬರು ಅಣ್ಣ ತಮ್ಮಂದರು, ಯಾದವರ ವಂಶದಲ್ಲಿ ಬಂದವರು ಮಹಾನುಭಾವರು. ಎಂಥ ವಿಚಿತ್ರ, ಎಂಥ ವಿಲಕ್ಷಣವಾದಂಥ ಸಂದರ್ಭ ನೋಡ್ರಿ. ಸತ್ರಾಜಿತ ರಾಜ ಏನು ಮಾಡಿದ? ತಪಸ್ಸು ಮಾಡಿದ. ಸೂರ್ಯ ಪ್ರತ್ಯಕ್ಷ ಆದ. ನಿನಗೇನು ಬೇಕು ಅಂದರು. ಇಲ್ಲಪ್ಪ, ನನಗೆ ಶಮಂತಕ ಮಣಿ ಕೊಡು ಅಂದ. ಆ ಶಮಂತಕ ಮಣಿ ಏನು ಮಾಡ್ತೀಯ ಅಂದ. ಇಲ್ಲ, ನಾನು ಶ್ರೀಮಂತ ಆಗಬೇಕು, ರಾಜ್ಯಭಾರ ಮಾಡಬೇಕು, ಬಂಗಾರ ಬರ್ತದೆ, ಅದಕ್ಕೆ ನಾನು ಕೊಡು ಅಂದ. ಅದು ಎಂಥ ಮಣಿ ಅಂದರೆ, ಒಂದು ದಿನಕ್ಕೆ ಸರಿಯಾಗಿ ಪೂಜೆ ಮಾಡಿದರೆ 10 ಭಾರ. ಒಂದು ಭಾರ ಅಂದರೆ 10 kg. ಎಷ್ಟಾತಪ್ಪ? 10 ಭಾರ. 10 ಹತ್ತಾಲೆ ಏನು ಲೆಕ್ಕ? ಅಷ್ಟು ಬಂಗಾರ ಕೊಡ್ತದ್ದು. ಅಬ್ಬಾ, ಎಂಥ ಶಕ್ತಿ! ಹೌದಾ? ಅಂಥ ಯಾವ ಅಗಾಧವಾದ ಶಕ್ತಿಯ ಶಮಂತಕ ಮಣಿಯನ್ನು ಸ್ವೀಕಾರ ಮಾಡಿದ ಮಹಾನುಭಾವ. ಅದು ಮಡಿಯಿಂದ ಇರಬೇಕಂದ್ರು. ಅವರ ತಮ್ಮ ಪ್ರಸೇನ ಅಂತ ಅವನಂದ, ಏನ್ರಿ ಇಟ್ಟು ಪೂಜೆ ಮಾಡಿದ್ರೆ ಏನು ಬರುತ್ತೆ ಅಂದ. ಕೊಳ್ಳಗೆ ಹಾಕ್ಯಂಡ ಹೊರಟ. ಯಾವಾಗ ಮೈಲಿಗೆ ಆತೋ ಒಂದು ಸಿಂಹ ಬಂತು, ಅಟ್ಯಾಕ್ ಮಾಡಿತು. ಆ ಸಿಂಹ ಅವನನ್ನು ಕೊಲ್ಲಿತು. ಅವನು ತಿನ್ನೋ ಕಾಲಕ್ಕೆ ನರಮಾಂಸ ಭಕ್ಷಕವಾದ ವ್ಯಾಘ್ರ ಸಿಂಹಾದಿಗಳು
ತಿನ್ನೋ ಕಾಲಕ್ಕೆ ಆ ಸರ ಆ ಸಿಂಹದ ಕೊಳ್ಳಾಗಿ ಬಿತ್ತು. ಅದು ಗೊತ್ತಿಲ್ಲ, ಪಶು ಅದು ಹಾಕ್ಕೊಂಡು ತಿಂದು ಹೊರಟು ಬಿಡ್ತು. ಆ ಕಾಂತಿಗೆ ಅದ್ಭುತವಾಗಿರ್ತಕ್ಕಂಥ ವಿಲಕ್ಷಣವಾದ ಕಾಂತಿ, ಎಂಥ ಕಾಂತಿ ಅದು. ಅದಕ್ಕೆ ಕರಡಿ ಬಂತು. ಕರಡಿ ನೋಡ್ತೀವೋ, ಆ ಕರಡಿ ಮಹಾಪ್ರಬಲ. ಅದು ಕರಡಿಯ ಸಂಗಡ ಯುದ್ಧ ಮಾಡ್ಲಿಕ್ಕೆ ಯಾರಿಂದಲೂ ಶಕ್ಯ ಇಲ್ಲ ನೋಡ್ರಿ. ಅದ್ಭುತವಾದದ್ದು. ಯಾವ ಸಿಂಹ ಕೂಡ ಏನೂ ಮಾಡಲಾರ್ದು ಕರಡಿಗೆ, ಅಂಥ ಶಕ್ತಿ ಅದಕ್ಕೆ. ಆ ಕರಡಿ ಆ ಸಿಂಹವನ್ನು ಸಂಹಾರ ಮಾಡಿತು. ಆ ಸಂಹಾರ ಮಾಡಿಕೊಂಡು ಅವನ ಮಗಳು ಜಾಂಬವತಿಯ ತೊಟ್ಲಿ ಕಟ್ಟಿ ಅಲ್ಲೇ ಆಟ ಆಡಿಸ್ತಿದ್ರು. ಜಾಂಬವತಿಯ ತಮ್ಮ ಸಣ್ಣ ಕೂಸು ಹುಟ್ಟಿತ್ತು. ಜಾಂಬವತಿ ತಮ್ಮನನ್ನು ಆಟ ಆಡಿಸ್ತಿದ್ಲು. ಆಟ ಆಡಿಸೋ ಕಾಲಕ್ಕೆ ಈ ಶ್ಲೋಕ ಹೇಳ್ತಿದ್ಲು. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಘತಘ. ಅಂಥ ವಿಲಕ್ಷಣವಾದಂಥ ಭಗವಂತನ ಸಂಕಲ್ಪ ಎಂಥ ಆಶ್ಚರ್ಯಕರವಾದದ್ದು ನೋಡಿರಿ. ಅಂದಮೇಲೆ ಅಂಥ ಯಾವ ಶಕ್ತಿಯುಕ್ತವಾಗಿರ್ತಕ್ಕಂಥದ್ದು, ಎಂಥ ಅಗಾಧವಾದ ಶಕ್ತಿ ನೋಡ್ರಿ ಆ ಜಾಂಬವಂತನಿಗೆ. ಅದು ಒಳಗೆ ಗುಹಾದಲ್ಲಿ ಮಗಳ ಕೈಯಲ್ಲಿ ಕೊಟ್ಟು, ಯಾರು ಮಗಳ ಕೈಯಲ್ಲಿ ಕೊಟ್ಟು, ಆಶ್ಚರ್ಯ ಕರಿತೋ ಭೂತ್ವ ಭಕ್ತೋ ಯೋಗ ನಮಪ್ರಿಯಘ. ಏನು ಭಗವಂತನ ವ್ಯಾಪಾರ ಜಗತ್ತಿನಲ್ಲಿ. ಆಗ ಇದನ್ನು ತಿಳಿತು. ಆಗ ಕೃಷ್ಣ ಪರಮಾತ್ಮನಿಗೆ ಸತ್ರಾಜಿತ ಮಹಾರಾಜನಿಂದ ಅನಾಹುತ ಆಗಿದೆ ಅಂತ ತಿಳ್ಕೊಂಡು ಆಗ ಕೃಷ್ಣನ ಮೇಲೆ ಅಪವಾದ ಬಂತು. ಆ ಕೃಷ್ಣನ ಅಪವಾದನೆಗಿಂದ ಕೃಷ್ಣ ಅದನ್ನು ಹುಡುಕ್ತಾ ಪ್ರಯಾಣ ಮಾಡಿದ. ಸತ್ರಾಜಿತ ರಾಜನ ತಮ್ಮನಾದ ಪ್ರಸೇನ ರಾಜ ಎಲ್ಲೆಲ್ಲಿ ಹೋಗಿದ್ದ ಅಂತ ಗೂಢಚರ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟು ಗುಹಾದಲ್ಲಿ ಪ್ರವೇಶ ಮಾಡಿ ಆ ಜಾಂಬವಂತನ ಸಂಗಡ ಯುದ್ಧ ಮಾಡಿದ್ದಾನೆ ಮಹಾನುಭಾವ. ಯುದ್ಧ ಮಾಡಿದಾಗ ಆಗ ಕೇಳಿದರು, ಅಲ್ರಿ ಯುದ್ಧದ ಪ್ರಸಂಗ ಏನು ಅಂದಾಗಿಲ್ಲಪ್ಪ, ಈ ಜಾಂಬವಂತ ರಾಮಾವತಾರ ಕಾಲದವನು. ಭಗವಂತ ಪ್ರತ್ಯಕ್ಷನಾದಾಗ ನಾವು ವರಗಳನ್ನು ಕೇಳಲಿಲ್ಲ ಅಂದರೆ ಏನಾಗ್ತದೆ ಅಂಬುದು ಪುರಾಣ ಕೇಳಬೇಕು. ಪುರಾಣ ಇತಿಹಾಸಗಳನ್ನು ಕೇಳಿದರೆ ಎಷ್ಟು ಎಚ್ಚರಿಕೆಯಿಂದ ನಾವು ಇರ್ತೀವಿ ಅಂತ ಗೊತ್ತಾಗ್ತದೆ ನೋಡ್ರಿ. ದೊಡ್ಡವರು ಬಂದಾಗ, ದೊಡ್ಡ ವಿಷಯ ನಡೆದಾಗ ನಾವೇನಾದರೂ ಅನಾಹುತ ಮಾಡ್ಕೊಂಡಿವಿ ಅಂದರೆ ಎಷ್ಟು ಅನಾಹುತಕ್ಕೆ ಕಾರಣ ಆಗ್ತದೆ. ಸಾಕ್ಷಾತ್ ರಾಮಚಂದ್ರ ದೇವರು ಮೋಕ್ಷ ಕೊಡ್ತಕ್ಕವನು. ಯಾಹಿ ಸಮನ್ಯಾತಃ ಯಾಹಿ ಸಮಾಯಾತಃ ಮೋಕ್ಷ ಪದೇಚ್ಛವಃ ವಯಂತು ಇಚ್ಛಾಮಃ ಮೋಕ್ಷಂ ದಾಸ್ಯಾಮಿತೆ ಅಂತ ಹೇಳ್ತಾನೆ. ಮೋಕ್ಷ ಕೊಡ್ತೀನಿ ಅಂತ ಬಂದಾಗ ನಾವೆಲ್ಲ ಯದ್ವಾ ತದ್ವಾ ಕೇಳ್ತೀವಿ. ಮುಂದಿಟ್ಟು ಚಕ್ಲಿ ಕೊಡ್ರಿ, 2 ಹಪ್ಪಳ ಕೊಟ್ಟು ಬಿಡ್ರಿ, ಆರಾಮ್ ತಿಂದಿರ್ತೀವಿ. ಅಲ್ಲೋ ಹಾಳಾಗಿ ಹೋಗ, ಈ ಸಂಸಾರದಿಂದ ಮುಕ್ತಿ ಕೊಡ್ತೀನೋ ಅಂತ ಭಗವಂತ ಒದ್ದಾಡೋ ಕಾಲಕ್ಕೆ ಇನ್ನೂ ಮತ್ತೆ ನಾವು ಅದನ್ನು ಚಕ್ಲಿ ತಿಂದೆ, ಬಲಿನ ತಿಂದೆ, ಮೊಸರನ್ನ ಭಾಳ ಚಲೋ ಆಗ್ಯದ್ರಿ ಅಂಥೇಳಿ ಮೊಸರನ್ನ ತಿಂದರೆ ಇಲ್ಲೇ ಹಾಳಾಗಿ ಹೋಗಂತ ಇಲ್ಲೇ ಇಡ್ತಾನೆ ದೇವ್ರು. ಇಂಥ ಜಾಂಬವಂತ ಮಹಾನುಭಾವ, ಬ್ರಹ್ಮಾಂಶ ಸಂಭೂತನಾಗಿರ್ತಕ್ಕ ಮಹಾನುಭಾವ ಇವನು. ಇವನು ಏನು ಕೇಳಬೇಕ್ರಿ ಜಾಂಬವಂತ? ರಾಮ ನಿನ್ನ ಸಂಗಡ ಯುದ್ಧ ಮಾಡ್ಬೇಕಾಗ್ಯದಂದ. ಏನು ಎಣ್ಣೆ ಗಡಿಸೋವು. ಅದಕ್ಕೆ ರಾಮ ಅಂದ, ಮುಂದೆ ಕೃಷ್ಣ ಆಗ್ತೀನಪ್ಪ, ಅವಾಗ ಯುದ್ಧ ಮಾಡುವಂದ. ನೋಡ್ರಿ, ಎಲ್ಲರಿಗೂ ಕೊಡ್ತಾನೆ ವರವನ್ನು. ಮೋಕ್ಷ ಕೊಡ್ತಕ್ಕ ಮಹಾನುಭಾವನಿಗೆ ಇದೇನು ದೊಡ್ಡದಲ್ಲ. ಅದಕ್ಕೆ ಯುದ್ಧ ಮಾಡಿದ, ಅವನನ್ನು ಸೋಲಿಸ್ತ, ಕೆಳಗೆ ಬಿದ್ದ. ರಾಮ ಅಂದ, ಕೃಷ್ಣನೇ ರಾಮನಾದ. ಅದಾಗ ಸ್ವಾಮಿ ಎಂಥ ತಪ್ಪು ಮಾಡಿದೆ, ಮೋಕ್ಷ ಕೊಡ್ತಕ್ಕವನು ಮುಂದಿದ್ದಾಗೂ ನಮ್ಮ ಹಣೆ ಬಾರ, ಮತ್ತೆ ನನಗೆ ಶಲ್ಯ ಕೊಡು, ಹೂವಿನಾರ ಕೊಡು, ನನಗೆ ಇದನ್ನು ಕೊಡು, ಮುಂದಿಟ್ಟಿರ ಇದನ್ನ ಯಾವ ಸಸಿ ಕೊಡು ಅಂಬಾಡ. ಸಸಿನೂ ತೊಗೊಂಡು ಹೋಗ್ತಾವೆ. ಇಲ್ಲರಿ ದೇವ್ರ ಹತ್ರ ತೊಗೊಂಡು ಏನು ಮಾಡ್ತೀವಿ? ಆ ಸಸಿ ಯಾವುದು ಸಸಿ ಆಗಬೇಕು? ನಮ್ಮ ಜೀವನ ಸಸಿ ಆಗಬೇಕು ಭಗವಂತನ ಹತ್ರ. ಹೌದಾ? ಮರ ಆಗಬೇಕು ಅವನ ಮುಂದೆ. ಅವನನ್ನು ಅಪೇಕ್ಷೆ ಪಡಬೇಕೇ ಹೊರತು ಕಂಡ ವಸ್ತುಗಳನ್ನು, ನಾಶ ಆಗ್ತಕ್ಕ ವಸ್ತುಗಳನ್ನು ಅಪೇಕ್ಷೆ ಪಡಬಾರ್ದು. ಹಂಗೆ ಜಾಂಬವಂತ ಮಾಡಿದ ಕಥೆ ಇದು. ಅಂದಮೇಲೆ ಜಾಂಬವಂತ ಆ ಜಾಂಬವತಿಯನ್ನು ಕನ್ಯಾದಾನ ಮಾಡಿಕೊಟ್ಟ. ಆಗ ಆ ಜಾಂಬವತಿಯನ್ನು ಕರ್ಕೊಂಡು ಆ ಶಮಂತಕ ಮಣಿಯನ್ನು ತಂದು ಪ್ರಸೇನ ರಾಜನ ಮೃತಿಯ ಸ್ಥಳವನ್ನು ತಿಳ್ಕೊಂಡು ಮಹಾನುಭಾವ ಏನು ಮಾಡಿದ? ಸತ್ರಾಜಿತನಿಗೆ ಅಪ್ಪಣೆಯನ್ನು ಕೊಟ್ಟ. ಯಾವಾಗ ಸತ್ರಾಜಿತ ರಾಜನಿಗೆ ಈ ಅಪ್ಪಣೆ ಅಂತಕ್ಕಂಥದ್ದಾತು, ಅಯ್ಯೋ ನಾನು ಮಾಡಿದ ತಪ್ಪು, ಕೃಷ್ಣನಿಗೆ ಮಿಥ್ಯಾಪವಾದ ಕೊಟ್ಟೆ, ಕೃಷ್ಣ ಕಳ್ಳ ಅಂದೆ. ಕೃಷ್ಣ ಕಳ್ಳ ಅನ್ಬೇಕಾದ್ರೆ ಏನು ಮಾಡಿದ್ದ? ಅವನು ಚೌತಿ ಚಂದ್ರ ನೋಡಿದ್ದ. ಕೃಷ್ಣ ಪರಿಹಾರ ಮಾಡ್ಕೊಂಡ. ನಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕಳ್ಳನ ಅಪವಾದನೆ ಬಂದರೆ ನಾವು ಸಾಬೀತು ಮಾಡ್ಲಿಕ್ಕಾಗೋದಿಲ್ಲ. ಹೌದಾ? ಅಶಕ್ಯವಾದದ್ದು. ಇಲ್ಲಿ ವ್ಯವಸ್ಥೆ ನೋಡಿದರೆ ಯಾರು ಕಳ್ಳರು ಯಾರು ಸುಳ್ಳರು, ಜಗತ್ತಿನಲ್ಲಿ ಉಲ್ಟಾ ಪಲ್ಟಾ ಕಲ್ಟಾ ಉಲ್ಟಾ ಆಗ್ಲಕ್ಕೈತೆ ಜಗತ್ತು. ಅದಕ್ಕೆ ದೇವರನ್ನು ನಂಬ್ರಿ, ಅವನೇ ರಕ್ಷಕ. ಧರ್ಮದಿಂದಿರ್ರಿ, ಅವನೇ ರಕ್ಷಕ. ಅದಕ್ಕೆ ಭಗವಂತ ತಾನು ನಾಟಕ ಮಾಡಿ ತೋರಿಸಿ, ಅದಕ್ಕೆ ಕೃಷ್ಣನ ಕಥೆ ಕೇಳು ಅಂದಾಗ ಆ ಧರ್ಮಕಾಂತೆ ತಕ್ಷಣದಲ್ಲಿ ಭಗವಂತನ ಕಥೆಯನ್ನು ಕೇಳ್ತಾಳೆ. ಕೇಳಿ ಸಿಂಹ ಪ್ರಸೇನ ಮವಧೂತ್ ಅಂತಬಿಡ್ರಿ, ಅದೆಲ್ಲರೂ ಒಂದು ಸತೆ
ಸಿಂಹ ಪ್ರಸೇನಮವಧೋತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋಧೀ ತವ ಖೇಶ್ಯ ಶಮಂತಕಃ. ಈ ಸಣ್ಣ ಶ್ಲೋಕದಲ್ಲಿ ಇಷ್ಟು ಕಥೆ ಅಡಗಿದೆ. ಇದನ್ನು ನಾವು ವಿಚಾರ ಮಾಡಿದಾಗ ಕೃಷ್ಣ ನಮ್ಮೆಲ್ಲರ ಅನೇಕ ದೋಷಗಳನ್ನು ಪಾಪಗಳನ್ನು ಪರಿಹಾರ ಮಾಡಿ ಗಣಪತಿಯ ದ್ವಾರ ಅನುಗ್ರಹ ಮಾಡಿಸ್ತಾನೆ. ಆಗ ಸಾಕ್ಷಾತ್ ಧರ್ಮಕಾಂತೆ ಪ್ರಾಪ್ತಳಾಗಿದ್ದಾಳೆ, ಮಹಾನುಭಾವಳು ಪ್ರಾಪ್ತಳಾಗಿದ್ದಾಳೆ. ಆಗ ರಾಜ ಬಂದೇ ಬಿಟ್ಟ, ಇಲ್ಲ ನಿಂದು ತಪ್ಪಲ್ಲ, ನಾನೇ ತಪ್ಪು ತಿಳ್ಕೊಂಡೆ ಅಂದ. ನೋಡ್ರಿ ಎಂತಹ ವಿಚಾರ. ಇದನ್ನು ವಿಮರ್ಶೆ ಮಾಡಿದಾಗ ಎಲ್ಲ ಪಾಪಗಳಿಂದ ಎಲ್ಲ ದುಃಖಗಳಿಂದ ಮುಕ್ತರಾಗ್ತೀವಿ. ಯಾರನ್ನ ಆರಾಧನೆ ಮಾಡಿದರೆ ಆ ದೇವತೆಗಳನ್ನು ಆರಾಧನೆ ಮಾಡಬೇಕು. ಭೇದ ಪ್ರಪಂಚ ಇದು, ಒಂದೇ ಎಂಬ ಪ್ರಪಂಚ ಅಲ್ಲ, ಎಲ್ಲ ಭೇದ ಅವ. ನೋಡ್ರಿ ಡಾಕ್ಟ್ರುಗಳಿದ್ದಾರೆ ಇಲ್ಲಿಗ, ಕಿವಿ ಸ್ಪೆಷಲಿಸ್ಟು ENT ಅಂತದ, ಮುಂದೆ ಬರೀ ಕಿವಿಗೊಬ್ಬತ್ತು ಬರ್ತಾನೆ, ಲೆಕ್ಕ ಹಾಕ್ರಿ. ಬರೀ ಮೂಗಿಗೆ ಬರ್ತಾನೆ, ಗಂಟ್ಲಕ್ಕೊಬ್ಬತ್ತು ಬರ್ತಾನೆ, ಗಂಟ್ಲು ಗಾಣ ಆಗ್ತಾನೆ. ಆಮೇಲೆ ಅಂದಮೇಲೆ ಹೀಗೆಲ್ಲ ಲೋಕದಲ್ಲಿ ಒಬ್ಬೊಬ್ಬರು ಹೊಂಟಾರೋ ಇಲ್ಲ. ಮತ್ತು ಈ ಡಾಕ್ಟ್ರನ್ನ ಒಪ್ತೀರಿ, ನಮ್ಮ ದೇವ್ರನ್ನ ಒಪ್ಪೋದಿಲ್ಲ. ನಮ್ಮ ದೇವತೆಗಳು ಒಬ್ಬೊಬ್ಬರು ಒಂದೊಂದಕ್ಕಿದ್ದಾರೆ. ಸ್ಪೆಷಲಿಸ್ಟ್ ಮನೋಭಿಮಾನಿ ರುದ್ರದೇವರು, ಕಣ್ಣಿಗೆ ಅಭಿಮಾನಿ ಸೂರ್ಯ ಚಂದ್ರರು, ಬಲಗಣ್ಣಿಗೆ ಸೂರ್ಯ, ಎಡಗಣ್ಣಿಗೆ ಚಂದ್ರ. ನಾಲಿಗೆಗೆ ರುಚಿ ತಪ್ಪಿ ಅಂದರೆ ಅಗ್ನಿದೇವರು ಉಪಾಸನೆ ಮಾಡಿರಿ, ರುಚಿ ಬರ್ತದೆ ನೋಡಿರಿ. ಕಾಲಿಗೆ ಜಯಂತ, ಹಸ್ತಗಳಿಗೆ ದಿಗ್ಗದೇವತೆಗಳು, ಕಿವಿ ಕೇಳಿಸೋ ದಿಗ್ಗದೇವತೆಗಳು ಉಪಾಸನೆ ಮಾಡಿರಿ. ಇಂದ್ರ, ಅಗ್ನಿ, ಯಮ, ವರುಣ ಉಪಾಸನೆ ಮಾಡಿರಿ, ಕಿವಿ ಕೇಳಿಸ್ತಾವೆ ನೋಡ್ರಿ. ಅವರು ಸ್ಪೆಷಲಿಸ್ಟ್ ಡಾಕ್ಟ್ರುಗಳು ಇವರು. ಹೌದಾ? ಆ ದೇವ್ರನ್ನ ಬಿಟ್ಟುಬಿಟ್ಟಿವಿ ನಾವು. ಆ ದೇವತೆಗಳು ನೋಡ್ರಿ, ಇಲ್ಲೇ ಒಪ್ತೀರಿ ನೀವು, ನಮ್ಮನ್ನು ದೇವ್ರು ಒಪ್ಪೋದಿಲ್ಲ. ಒಬ್ಬ ENT ಸ್ಪೆಷಲಿಸ್ಟ್ ಜ್ವರ ಬಂದವಂದ್ರೆ ಕೊಡೋದಲ್ಲ ಆತ. ಇಲ್ರಿ ಕಿವಿ ಮೂಗಿದ್ರೆ ಹೇಳ್ರಿ ನಾ ಮಾಡ್ತೀನಿ ಅಂತಾನೆ. ಏನು ನಮ್ಮ ದೇವತೆಗಳು ಎಲ್ಲ ಕೊಡ್ತಾರೆ, ಕಿವಿದು ಕೊಡ್ತಾರೆ, ಮೂಗಿಂದು ಕೊಡ್ತಾರೆ, ಎಲ್ಲ ಕೊಡ್ತಕ್ಕ ಸರ್ವಶಕ್ತರು ನಮ್ಮ ದೇವತೆಗಳಿದ್ದಾರೆ. ಇಂತಹ ದೇವತೆಗಳನ್ನ ಉಪಾಸನೆ ಮಾಡಿರಿ. ಪ್ರತಿ ವರ್ಷನೂ ಆರಾಧನೆ ಮಾಡಿರಿ. ಪ್ರತಿ ವರ್ಷ ದೇವತಾ ಆರಾಧನಾ ಅಂದ್ರೇನು? ಆ ಸಮ್ಯಕ್ ರಾತೀತಿ ದದಾತೀತಿ ನಯತೀತಿ ಆರಾಧನಾ. ಅವನೇ ದೊಡ್ಡವನೋ ಅಂತ ಉಪಾಸನೆ ಮಾಡ್ತಕ್ಕಂಥದ್ದು. ಇಲ್ಲಿ ಸಾಕ್ಷಾತ್ ಗಣಪತಿನೇ ಬಂದು ಕೂತಿರ್ತಾನೆ. ಸಾಕ್ಷಾತ್ ಗಣಪತಿ ನೋಡ್ರಿ ಎಂಥ ಶಕ್ತಿ ಅದ. ಈ ದಿವಸದಲ್ಲಿ ಕೂತ್ಕೊಂಡು ನಿಮ್ಗೆ ಅನುಗ್ರಹ ಮಾಡಿ ಹೋಗ್ತಾನೆ. ನೀವೆಲ್ಲರೂ ಈ ಥರ ಪ್ರಾರ್ಥನೆಯಿಂದ ಆನಂದ, ಸುಖ, ಸಂತೋಷವನ್ನು ಹೊಂದ್ರಿ. ವರ್ಷ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡಿರಿ. ಉಪನ್ಯಾಸ ಹೇಳೋ ಕಾಲಕ್ಕೆ ಈಗೇನೋ ಮಳೆ ಅದಂತ ಎಲ್ಲರೂ ಕೂತ್ಕೊಂಡಾರ. ಮಳೆ ಇದ್ದಿಲ್ಲ ಅಂದ್ರೆ ನನಗೆ ಮಂಗಳಾರತಿ ಮಾಡಬಾ ಅಂತ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ನಾನು ಮುಂದೆ ಗಣಪನಿಟ್ಟು ಒಂದು ಪೂಜೆ ಮಾಡಿಕೊಡ್ರಿ ಅಂತಾರೆ. ಹೀಗೆಲ್ಲ ಲೋಕದಲ್ಲಿ ನಡೀತದೆ. ಅದಕ್ಕೆ ದೇವ್ರು ಮಳೆ ಕೊಟ್ಟಾರ, ಇಷ್ಟರ ಕೇಳಿದ್ರಿ ಸಾಕು. ಭಗವಂತನ ಕಥೆ ನಡೆದಾಗ ದೇವರು ಅಲ್ಲಿ ಇರೋದಲ್ಲ, ಇಲ್ಲೇ ಇರ್ತಾನೆ. ಎಲ್ಲಿ ಕಥಾ ಪ್ರಸಂಗ ಇರ್ತದೋ ಅಲ್ಲೇ ಭಗವಂತನ ಸನ್ನಿಧಾನ ಇರ್ತದೆ ಗಣಪತಿ. ಆದ್ದರಿಂದ ಇದನ್ನು ಕೇಳಿದರೆ ನಿಮ್ಮ ಕಥೆ ಕೇಳ್ತಾನೆ ದೇವರು. ನಿಮ್ಮ ಕಥೆಗಳವಿಲ್ಲ 108 ಸಂಸಾರದ ಕಥೆಗಳನ್ನೆಲ್ಲ ಕೇಳ್ತಾನೆ. ಆತನ ಕಥೆನೇ ಕೇಳಿಲ್ಲ ಅಂದರೆ ನಮ್ಮ ಕಥೆನೇ ಬೇರೆ, ಆತನ ಕಥೆನೇ ಬೇರೆ. ನಮ್ಮ ಕಥೆ ಕೇಳೋರು ಬೇರೆ ಇರ್ತಾರೆ. ಅಂದಮೇಲೆ ಅಂತಹ ಕಥೆಯನ್ನು ನಾವು ಭಗವಂತನ ಕಥೆಯನ್ನು ಸದಾ ಕೇಳ್ತಾ ಇದ್ದರೆ ಭಗವಂತ ನಮ್ಮ ಕಥೆಯನ್ನು ಕೇಳಿ ನಮ್ಮ ಕಥೆಗೆ ಒಂದು ಅಂತ್ಯವನ್ನು ಕೊಡ್ತಾನೆ. ಅಂದರೆ ದುಃಖದ ಕಥೆಗೆ ಅಂತ್ಯವನ್ನು ಕೊಡ್ತಕ್ಕ ಮಹಾಗಣಪತಿ ಈ KEV ಸಮಸ್ತ ನೌಕರ ವೃಂದ, ಅಧಿಕಾರ ವರ್ಗ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರಿಗೂ ಭಗವಂತ ಸದಾ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಗಣೇಶಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ವಿಶ್ವಂಭರಾಭಿನ್ನ ಮಾಸ ನಿಯಾಮಕನಾಗಿರ್ತಕ್ಕಂಥ ಶ್ರೀಧರನಲ್ಲಿ ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು.